ಡಿ ಕೆ ಸುರೇಶ್ ಅವ್ರು ಗೆದ್ರೆ ಡಾಕ್ಟರ್ ಸೋತ್ರೆ. ಡಾಕ್ಟ್ರು ಗೆಲ್ತಾರೆ. ಸುರೇಶ್ ಅವ್ರು ಯಾರ್ಯಾರು ನಂಬಿದ್ರು ಅವರೇ ಈ ಸಾರಿ ಹಳ್ಳ ತೋಡಿರೋದು. ನರೇಂದ್ರ ಮೋದಿ ಅಮಿತ್ ಶಾಗೆ ಎದುರುಕೊಂಡಿಲ್ಲ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್. ಇಡೀ ದೇಶದಲ್ಲಿ ಅವ್ರಿಗೆ ತೊಡೆ ತಟ್ಕೊಂಡು ನಿಂತ್ಕೊಂಡ್ರು. ಆದ್ರೂ ನೀವು ಈ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ನೀವು ನಿಂತಿದ್ದೀರಿ, ಹೇಳ್ತಾ ಇದ್ದೀರಿ. ಏನ್ ಧೈರ್ಯ, ಏನ್ ಕತೆ? ಜನಸೇವೆ ಮಾಡೋದಕ್ಕೆ ಡಬಲ್ ಗುಂಡಿಗೆ ತ್ರಿಬಲ್ ಗುಂಡಿಗೆ ಎಲ್ಲ ಬೇಕಾಗಿದೆ. ಇದು ಯುದ್ಧಕ್ಕೆ ಹೋದಾಗ ನೀನು ಬಲಶಾಲಿನ ನಾನು ಬಲಶಾಲಿನ, ನಾನು ಗೆಲ್ತೀನ ನೀನು ಗೆಲ್ತೀನ ಅಂತ ಹೇಳ್ಬೋದು. ಈ ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಅಶ್ವಥ್ ನಾರಾಯಣ್, ಯೋಗೇಶ್ವರ್, ಆರ್ ಅಶೋಕ್ನೋ ಹಾಕದ್ ಬಿಟ್ಬಿಟ್ಟು ಪುಣ್ಯಾತ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಂಟೆಸ್ಟ್ ಮಾಡಿಸಿದ್ ಯಾಕೆ? ಇತಿಹಾಸ ಒಂದು ಸಾರಿ ಕೆದಕ್ ನೋಡ್ರಿ. ದೇವೇಗೌಡರು ಎದುರುಗಡೆ ನಿಲ್ಸೋದಕ್ಕೆ ಅವತ್ತು ಬಹಳಷ್ಟು ಜನ ಸಿಕ್ಕಿದ್ರಲ್ಲ, ಅವತ್ತು ಯಾಕೆ ತೇಜಸ್ವಿನಿ ರಮೇಶ್ ನಿಲ್ಸಿದ್ರು? ನಿಮ್ ತಂತ್ರಗಾರಿಕೆ ವರ್ಕೌಟ್ ಆಗುತ್ತೆ, ಹಾಗೆ ಆಗುತ್ತೆ, ಗೆಲ್ತೀರಿ, ಅನುಮಾನನೇ ಬೇಡ. ಸಪ್ತ ಶಕ್ತಿಗಳು 7 ಜನ ನಿಮ್ ಜೊತೆ ಇರೋಲ್ಲ ಕಿತ್ಕೊಂಡೋಗಿ ಅವ್ರ ಕಡೆ ಸೇರ್ಕೊಂಡವ್ರೆ. ಒಬ್ಬೊಬ್ರಿಗೆ 5,000 ವೋಟ್ ಅನ್ಕೊಂಡ್ರು 35,000 ವೋಟ್ ಅವ್ರಿಗೆ ಲೀಡ್ ಆಗ್ಬೇಕು. ಅಲ್ಲಿಗೆ ಅವ್ರು ಗೆದ್ದಂಗೆ ನಮ್ಮ ಆರ್ ನಗರ. ಹೌದು ಅಲ್ವಾ? ಹೌದು. ಕಾಂಗ್ರೆಸ್ ಅವರು ಆಲೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ. ಮುನಿರತ್ನನ ಸ್ಟ್ರೆಂತ್, ಮುನಿರತ್ನನ ನೆರಳು ಅವತ್ತು ಕಾರ್ಪೊರೇಟ್ರು. ಶಿವು ಇವರೆಲ್ಲ ಖಾಲಿ ಪಲಾವ್ಗಳು ಸುಮ್ಮನೆ ಕರ್ಕೊಂಡೋಗಿ ಯಾಮಾರ್ಬಿಟ್ಟವ್ರೆ, ರಿಸಲ್ಟ್ ಬಂದಾಗ ಗೊತ್ತಾಗತ್ತೆ ಅಂತ ಹೇಳ್ತಿದ್ದೀರಿ. ಈ ಹೋಗಿರೋರಿಂದ ಕರ್ಕೊಂಡವ್ರಿಗೆ ಲಾಸೇ ಹೊರತು ಲಾಭ ಅಂತೂ ಸಾಧ್ಯನೇ ಇಲ್ಲ. ಡಿ ಕೆ ಶಿವಕುಮಾರ್, ಸುರೇಶ್ ಅವ್ರ ಫ್ಯಾಮಿಲಿ ಇಡೀ ಆರ್ ನಗರದಲ್ಲಿ ಮುನ್ರತ್ನ ಅವ್ರ ಪಿಕ್ಚರ್ ತೋರಿಸಿರಿ ಅಂತ ಹೋಗಿದ್ದಾರೆ. ಲೈಕ್ ಲೀಡ್ ನಾವು ಪಡಿತೀವಿ ಅಂತ. ಇವತ್ತು ಆರ್ ನಗರ ಏನ್ ಲೀಡ್ ಬರುತ್ತೆ ಅದು 2 ಪಟ್ಟಾಗಿತ್ತು. ಏನಾದ್ರು ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ಅದು ಈ ಕುಟುಂಬ ಮಾತ್ರ. ಅವರು ಆ ತಾಯಿ ಯಾವತ್ತೂ ಹೊರಗಡೆ ಬಂದಿರಲಿಲ್ಲ. ಉಷಾ ಶಿವಕುಮಾರ್ ಅವರು ಅವ್ರ ಬಗ್ಗೆ ದೇವತೆ ಅಂತ ಹೇಳ್ಬಿಡ್ತೀವಿ. ಡಿ ಕೆ ಸುರೇಶ್ ಜೊತೆ ನಾನು 3 ಚುನಾವಣೆ ಮಾಡಿದಾಗ ಯಾರೂ ಇಲ್ಲ, ಒಬ್ರು ಇಲ್ಲ. 2 ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಉಷಾ ಅವರು, ಅವರ ಸಹೋದರಿ ಐಶ್ವರ್ಯ ಫೀಲ್ಡಿಗೆ ಬಂದಿಲ್ಲ ಅಂದಿದ್ರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗೆ ಆರ್ ನಗರ 1 ಲಕ್ಷ ಲೀಡ್. 1 ಲಕ್ಷ. ಈಗ ಅವ್ರು ಬರ್ಲಾಗಿ ಲೀಡ್ 50,000 ಅಂತ 40ರಿಂದ 50ಕ್ಕೆ ಬಂದು ನಿಂತೈತೆ. ಇದು ಗ್ಯಾಪ್ ಕಟ್ಕೊಳ್ಳಿ, ನೆನ್ಪಲ್ಲ ಮಾಡಿ ಪಬ್ಲಿಷೇ ಮಾಡಿ. 40,000 ಲೀಡು. ಅಂತರಂಗ ಹಿತಶತ್ರುಗಳೇ ಅವ್ರನ್ನ ಈ ಸಾರಿ ಸೋಲಿಸ್ತಾ ಇರೋದು, ನಾವಲ್ಲ. 2023 ನನ್ನ ಚುನಾವಣೆಯಲ್ಲಿ ಎಷ್ಟು ಪಾದಯಾತ್ರೆ ಮಾಡಿದ್ದಾರೆ, ಎಷ್ಟು ಮನೆಗಳಿಗೆ ಹೋಗಿದ್ದಾರೆ, ಎಷ್ಟು ಸಮಯ ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ. ಈ ಚುನಾವಣೆಯಲ್ಲಿ ಎಷ್ಟು ಸಮಯ ಕೊಟ್ಟವ್ರೆ. ಸ್ಥಳೀಯವಾಗಿ ಕಾಂಗ್ರೆಸ್ನ ಸ್ವತಂತ್ರ ಅಭ್ಯರ್ಥಿ ಕುಸುಮಾ ಆಂಟಿ ಇಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದೀರಿ. ನಾನು ಯಾರ ಹೆಸರು ಹೇಳಲ್ಲ. 28 ಲಕ್ಷ ಗೆಲ್ತೀರಿ ಇಬ್ರು ಸೇರಿ. 24ವರೆಗೂ ನಾವು ರೀಚ್ ಆಗ್ತೀವಿ. 543ರಲ್ಲಿ ಬಿಜೆಪಿ ಅಂದ್ರೆ NDA ಸಂಖ್ಯೆ ಎಷ್ಟಾಗಿರುತ್ತೆ? ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ, ಯಾವುದೇ ಅನುಮಾನ ಬೇಡ. 200 ದಾಟಲ್ಲ ಅಂತಾರೆ ಕಾಂಗ್ರೆಸ್ ಅವರು. INDI ಇದೆಯಲ್ಲ, ಪ್ರಧಾನಮಂತ್ರಿ ಹೆಸರು ಹೇಳಿ ಯಾರು ಅಂತ, ಕ್ಯಾಂಡಿಡೇಟ್ ನೇಮ್ ಹೇಳಿ. ಆಯಿತು, INDI ಕುಂತ್ಕೊಂಡು ರಾಹುಲ್ ಗಾಂಧಿ ಅಂತ ಹೇಳೋರು ಇದಾರಾ? ಇಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಕರ್ನಾಟಕದ 28 ಕ್ಷೇತ್ರಕ್ಕೆ ಹೋದ್ರು ಕೂಡ ಬೆಂಗಳೂರು ಗ್ರಾಮಾಂತರ ಏನು ಅಂತ ಕೇಳ್ತಾರೆ. ಕರ್ನಾಟಕ ಬಿಟ್ಟು ಹೊರಗಡೆಗೆ ಹೋದ್ರು ಸಹ ಡಿ ಕೆ ಸುರೇಶ್ ಅವರು ಲೆಕ್ಕಾಚಾರ ಏನು, ಗ್ರಾಮಾಂತರ ಯಾರು ಗೆಲ್ತಾರೆ ಅಂತ ಕೇಳ್ತಾರೆ. ನನಗೂ ಅದೇ ಪ್ರಶ್ನೆ ಪ್ರತಿದಿನ ಭಾಳಷ್ಟು ಫೋನ್ ಕಾಲ್ಗಳು ಬರ್ತಿರುತ್ತೆ. ನನ್ನ ಜೊತೆ ಇವತ್ತು ಆರ್ ನಗರದ ಶಾಸಕರಾದಂಥ ಮುನ್ರತ್ನ ಅವರು, ಮಾಜಿ ಸಚಿವರು ನನ್ನ ಜೊತೆ ಇದ್ದಾರೆ. ಅವ್ರಿಗೂ ಈ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಭಾಳ ಕುತೂಹಲ. ಸಹಜವಾಗಿ ಎಲ್ಲ ಮಾತಾಡ್ತಾರೆ. ಡಬಲ್ ಗುಂಡಿಗೆ ಕಣಪ್ಪ ಮುನ್ರತ್ನ ಅವರು. ನರೇಂದ್ರ ಮೋದಿ ಅಮಿತ್ ಶಾಗೆ ಎದುರುಕೊಂಡಿಲ್ಲ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್. ಇಡೀ ದೇಶದಲ್ಲಿ ಅವ್ರಿಗೆ ತೊಡೆ ತಟ್ಕೊಂಡು ನಿಂತ್ಕೊಂಡ್ರು. ಕರ್ನಾಟಕದ ಏಕೈಕ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್, DCM ಡಿ ಕೆ ಶಿವಕುಮಾರ್ ಅವರ ಸಹೋದರ. ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ಕೊಂಡು ಹೋಗ್ತಿರ್ತಕ್ಕಂಥ ಕ್ಷೇತ್ರ ಅದು. ಆದ್ರೂ ನೀವು ಈ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ನೀವು ನಿಂತಿದ್ದೀರಿ, ಹೇಳ್ತಾ ಇದ್ದೀರಿ. ಏನ್ ಧೈರ್ಯ, ಏನ್ ಕತೆ? ಮೊದಲನೇದಾಗಿ ಡಿ ಕೆ ಸುರೇಶ್ ಅವ್ರ ಜೊತೆಯಲ್ಲಿ ನಾನು ಜೊತೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ಇದು ಮೊದಲನೇ ಚುನಾವಣೆ. ಇದು ಹೌದು. 3 ಚುನಾವಣೆ ಜೊತೆಯಲ್ಲೇ ಇದ್ದಂಥವು, ಇಲ್ಲದೆ ಇರ್ತಕ್ಕಂಥ ಚುನಾವಣೆ. ರಾಜಕೀಯ ಅನ್ನೋದೊಂದು ಜನಸೇವೆ ಮಾಡೋದಕ್ಕೆ ಡಬಲ್ ಗುಂಡಿಗೆ ತ್ರಿಬಲ್ ಗುಂಡಿಗೆ ಎಲ್ಲ ಬೇಕಾಗಿಲ್ಲ. ಇದು ಯುದ್ಧಕ್ಕೆ ಹೋದಾಗ ನೀನು ಬಲಶಾಲಿನ ನಾನು ಬಲಶಾಲಿನ, ನಾನು ಗೆಲ್ತೀನ ನೀನು ಗೆಲ್ತೀನ ಅಂತ ಹೇಳ್ಬೋದು. ಯಾವ ಕಾರಣ ಗೊತ್ತಾ?
ಮುನ್ರತ್ನ ಕನ್ನಡಿಗರ ವಿರೋಧಿ, ಮುನ್ರತ್ನ ಒಕ್ಕಲಿಗರ ವಿರೋಧಿ, ಇವೆಲ್ಲವನ್ನೂ ಕೂಡ ಪಟ್ಟುಗಳಾಗ್ತಾಗ ಚುನಾವಣೆಯನ್ನು ಗೆದ್ಕೊಂಡು ಬಂದಿದ್ರಿ. ನಿಮ್ಮ ಸಮುದಾಯ ಅಂತ 100 ಓಟ್ ಇಲ್ಲ ಕ್ಷೇತ್ರದಲ್ಲಿ, ಆರ್ ಆರ್ ನಗರದಲ್ಲಿ. ಭಾಳ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ. ಹ್ಮ್ ರಾಜ್ಯಗಳ ವಿಂಗಡಣೆ ಆಗೋದಕ್ಕೆ ಮುಂಚಿತವಾಗಿ ನನ್ನ ವಂಶ ಮಲ್ಲೇಶ್ವರದಲ್ಲಿ ಇರ್ತಕ್ಕಂಥದ್ದು. ತಮಗೆ ಗೊತ್ತಿರಲಿ, ರಾಜ್ಯಗಳ ವಿಭಜನೆನೇ ಆಗಿರಲಿಲ್ಲ. ವಿಶಾಲ ಭಾರತ ಇತ್ತಲ್ಲ, ಭಾರತ ಇದ್ದಂಥ ಸಂದರ್ಭದಲ್ಲಿ ನನ್ನ ಕುಟುಂಬ ಮಲ್ಲೇಶ್ವರ. ವಿಧಾನಸೌಧಕ್ಕೆ ನಾನು 3 ಕಿಲೋಮೀಟರ್ ದೂರದಲ್ಲಿರೋಂಥವ್ನು. ನಾನು ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಗಡಿಗೋಪುರದ ಒಳಭಾಗದಲ್ಲಿ ನಾನು ಜನಿಸಿರೋದು. ತಮಗೆ ಗೊತ್ತಿರಲಿ, ಗಡಿಗೋಪುರ ಇದೆಯಲ್ಲ, ನಾಡಪ್ರಭು ಕೆಂಪೇಗೌಡರು ಹಾಕಿದಂಥ ಗಡಿಗೋಪುರಗಳು 4 ಗಡಿಗೋಪುರ. ಒಂದು ಮೇಕ್ರಿ ಸರ್ಕಲ್ಲು, ಇನ್ನೊಂದು ಹಲಸೂರು, ಇನ್ನೊಂದು ಲಾಲ್ಬಾಗು, ಇನ್ನೊಂದು ಗವಿಪುರಂ ಗುಟ್ಟಳ್ಳಿ. ಈ 4 ಗಡಿಗೋಪುರಗಳಲ್ಲಿ ಉತ್ತರದ ಗಡಿಗೋಪುರ ಬಂದು ಮೇಕ್ರಿ ಸರ್ಕಲ್. ಆ ಮೇಕ್ರಿ ಸರ್ಕಲ್ ಒಳಗಡೆ ಪ್ಯಾಲೇಸ್ ಗುಟ್ಟಳ್ಳಿ ಪಕ್ಕದಲ್ಲಿರ್ತಕ್ಕಂಥ ವಯಾಲಿ ಕಾವಲಲ್ಲಿ ನನ್ನ ಜನನ. ಬಹಳ ಆಶ್ಚರ್ಯ, ಏನ್ ಗೊತ್ತಾ ಸರ್, 5 ತಲೆಮಾರಾಗಿದೆ. 5 ತಲೆಮಾರು. ನನ್ನ ವಿದ್ಯಾಭ್ಯಾಸ ಕನ್ನಡ. ನಾನು ಓದಿದ್ದ ಶಾಲೆ ಸರ್ಕಾರಿ ಶಾಲೆ. 5 ತಲೆಮಾರು ಮಲ್ಲೇಶ್ವರದಲ್ಲಿ ನೆಲೆಸಿರೋಂಥವ್ರು. ಇವರು ರಾಜಕೀಯದ ಸ್ವಾರ್ಥಕ್ಕೆ ಇವರು ನನ್ನನ್ನು ಜಾತಿನೆಲ್ಲ ಬಳಸ್ಕೊಂಡ್ರೆ ನಾನೇನು ಮಾಡಲಿ? ಕೆಂಪೇಗೌಡರು ಕಟ್ಟಿದಾಗ ಬೆಂಗಳೂರಿನ ಎಲ್ಲ ವರ್ಗ, ಎಲ್ಲ ಜಾತಿ ಎಲ್ಲರನ್ನೂ ಸಹ ಸೇರಿಸ್ಕೊಂಡು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು. ಇವತ್ತಿ ರಾಜಕಾರಣಿಗಳವರ ಸ್ವಾರ್ಥಕ್ಕೆ ಜಾತಿಗಳು ಬಳಸ್ಕೊಳ್ತಾ ಇದ್ದಾರೆ. ಎಸ್ ಸರ್, ಹಳೇದು ರೀಕಾಲ್ ಮಾಡಿದೆ. ನೀವು ಚುನಾವಣೆನ ಗೆದ್ರಿ, ಇಷ್ಟೆಲ್ಲ ಆದಾಗ್ಲೂ ಸಹ, ಇಷ್ಟೆಲ್ಲ ಹೇಳಿದಾಗ್ಲೂ ಸಹ ಮುನ್ರತ್ನ ಆರ್ ಆರ್ ನಗರದ ಶಾಸಕರಾದರು. ನೀವು ಯಾವಾಗಲೂ ಹೇಳ್ತಿರ್ತೀರಿ, ನನ್ನ ಚುನಾವಣೆ ಶಿವು ಇದು ನನ್ನ ಹಾಗೂ ಡಿ ಕೆ ಸುರೇಶ್ ಅವರ ನಡುವೆ ಅಂತ ಹೇಳ್ತಿದ್ರಿ. ಚುನಾವಣೆಯನ್ನು ಗೆದ್ರಿ. ಈ ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಅಶ್ವಥ್ ನಾರಾಯಣ್, ಯೋಗೇಶ್ವರ್, ಆರ್ ಅಶೋಕ್ನೋ ಹಾಕದ್ ಬಿಟ್ಬಿಟ್ಟು ಪುಣ್ಯಾತ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಂಟೆಸ್ಟ್ ಮಾಡಿಸಿದ್ ಯಾಕೆ? ನಿಮಗೆ ಒಂದು ಗೊತ್ತಿರಲಿ, ಇತಿಹಾಸ ಒಂದು ಸಾರಿ ಕೆದಕ್ ನೋಡ್ರಿ. ಓಕೆ, ಇತಿಹಾಸ. ರಾಮಕೃಷ್ಣ ಹೆಗಡೆ ಅವರ ವರ್ಚಸ್ಸು ಇಡೀ ರಾಜ್ಯದಲ್ಲಿ ಎಲ್ಲ ನಿಂತರೂ ಗೆಲ್ತೀನಿ ಅಂತ ಇದ್ರು. ಎಲ್ಲೇ ನಿಂತರೂ ರಾಮಕೃಷ್ಣ ಹೆಗಡೆ ಗೆಲ್ತಾರೆ. ಓಕೆ, ಆ ಸಮಯದಲ್ಲಿ ಅವರು ಬಾಗಲಕೋಟಲ್ಲಿ ಸ್ಪರ್ಧೆ ಮಾಡ್ತಾರೆ. ಅವತ್ತೊಬ್ಬ ಸಣ್ಣ ಹುಡುಗ ಸಿದ್ದು ನ್ಯಾಮಗೌಡ, ಸಿದ್ದು ನ್ಯಾಮಗೌಡ ಗೆಲ್ತಾರೆ. ಅದೇ ರೀತಿ ಒಂದು ನಮ್ಮ ರಾಜ್ಯದ ಒಬ್ಬ ದೊಡ್ಡ ನಾಯಕರು ದೇವೇಗೌಡರು ಎದುರುಗಡೆ ಒಂದು ಪತ್ರಕರ್ತೆ ಗೆಲ್ತಾರೆ. ತೇಜಸ್ವಿನಿ ರಮೇಶ್ ಪತ್ರಕರ್ತೆ. ರಾಜಕೀಯದ ಹಿನ್ನೆಲೆನೇ ಗೊತ್ತಿಲ್ಲ. ಒಂದು ಖಾಸಗಿ ವಾಹಿನಿಯಲ್ಲಿ ಪತ್ರಕರ್ತೆಯಾಗಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ತೇಜಸ್ವಿನಿ ರಮೇಶ್ ಅವರು ಆವತ್ತು ನಿಲ್ಲಿಸ್ತಾರೆ. ದೇವೇಗೌಡರು ಸೋಲ್ತಾರೆ. ಇದು ರಾಜಕೀಯದ ಇತಿಹಾಸಗಳು. ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ನೆಕ್ಸ್ಟ್ ಲೆವೆಲ್ಲು. ಅವ್ರ ವಿರುದ್ಧ ಯಾರು ನಿಲ್ಲಕ್ ಸಾಧ್ಯ ಇಲ್ಲ, ಅವ್ರನ್ನ ಯಾರು ಸೋಲ್ಸಕ್ ಸಾಧ್ಯ ಇಲ್ಲ ಅನ್ನೋ ಸನ್ನಿವೇಶದಲ್ಲಿ ಡಾಕ್ಟರ್ ಆಪ್ಟನ್ಸ್ ಓಕೆ ಅನ್ಸ? ಹಾಗಾದ್ರೆ ನೋಡಿ, ಅಶ್ವಥ್ ನಾರಾಯಣ್ ಕೇಳಿದ್ರಿ, ಅಶೋಕ್ ಅವ್ರ ಬಗ್ಗೆನೂ ಕೇಳಿದ್ರಿ, ಯೋಗೇಶ್ವರ್ ಅವ್ರ ಬಗ್ಗೆನೂ ಕೇಳಿದ್ರಿ ಅಲ್ವಾ? ಹೌದು. ದೇವೇಗೌಡರು ಎದುರುಗಡೆ ನಿಲ್ಸೋದಕ್ಕೆ ಅವತ್ತು ಭಾಳಷ್ಟು ಜನ ಸಿಕ್ಕಿದ್ರಲ್ಲ, ಯಾತಕ್ಕೆ ಅವ್ರು ಯಾರು ನಿಲ್ಲಿಲ್ಲ? ಆವತ್ತು ಯಾಕೆ ತೇಜಸ್ವಿನಿ ರಮೇಶ್ ನಿಲ್ಸಿದ್ರು? ಇವತ್ತು ನಾವು ಅದನ್ನೇ ಮಾಡಿರೋದು. ತಂತ್ರಗಾರಿಕೆ ಅಷ್ಟೇ. ನಿಮ್ಮ ತಂತ್ರಗಾರಿಕೆ ವರ್ಕೌಟ್ ಆಗುತ್ತೆ, ಹಾಗೆ ಆಗುತ್ತೆ, ಗೆಲ್ತೀರಿ, ಅನುಮಾನನೇ ಬೇಡ. ಭಾಳ ಜೋಶ್ ಆಗಿದ್ದೀರಿ, ನಿಮ್ಗೆ ಯಾವ ಅನುಮಾನನೂ ಬೇಡ. ಗೆಲ್ಲೋದು ಯಾರು? ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ. ಡಿ ಕೆ ಸುರೇಶ್ ಸೋಲ್ತಾರೆ ಅಂತ ಹೇಳ್ತಿದ್ದೀರಿ. ಹಾಗಾದ್ರೆ ಅನುಮಾನನೇ ಬೇಡ. ಸೋಲೋದಕ್ಕೆ ಕಾರಣ ನಾವಲ್ಲ. ಯಾರು ಮತ್ತೆ? ಅವರು ಯಾರ್ಯಾರನ್ನ ನಂಬಿದ್ರು, ಯಾರ್ಯಾರು ಅವ್ರ ಜೊತೆಲಿದ್ರು, ಅವ್ರುಗಳೇ ಈ ಸಾರಿ ಅವ್ರನ್ನ ಸೋಲಿಸ್ತಾ ಇರೋರು.
DK ಸುರೇಶ್, DK ಶಿವಕುಮಾರ್ ನಮ್ದವ್ರೆ. ಅವ್ರ ಜೊತೆಲಿದ್ದವರು ಅವ್ರು ನಂಬುದವರೇ ಈ ಸಾರಿ ಮಾಡ್ತಾರೆ. ಸರ್, ನಿಮ್ಮ MLA ಚುನಾವಣೆಯಲ್ಲಿ ನಿಮ್ ಜೊತೆ ಇಂದ್ರ, ಚಂದ್ರ, ಸುರೇಂದ್ರ ಅನ್ಕೊಂಡ್ ಮುಂದ್ರತ್ನ ಅಕ್ಕಪಕ್ಕ ನಿಂತಿದ್ದವ್ರಲ್ಲ ಇವತ್ತು ಹೋಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡವ್ರೆ ಅಲ್ವಾ? JP ಪಾರ್ಕ್, ನಂಜುಂಡಪ್ಪನವ್ರು ದೊಡ್ಡ ಹೆಸರೈತೆ, ಅವ್ರ ಜೊತೆ ಹೋಗೋರೆ. ಜಾಲಹಳ್ಳಿ ಶ್ರೀನಿವಾಸ್ ಅವ್ರ ಜೊತೆ ಹೋಗಿ ಸೇರ್ಕೊಂಡವ್ರು ಕಾಂಗ್ರೆಸ್ಗೆ. ಲಗ್ಗೆರೆ ಮಂಜುಳಾ ನಾರಾಯಣ ಸ್ವಾಮಿ ಗಂಡ ಹೆಂಡತಿ ಇಬ್ರು ಹೋಗಿ ಸೇರ್ಕೊಂಡವ್ರೆ. ಬೆಳಗ್ಗೆ ಎದ್ರೆ ಮುಂದ್ರತ್ನ ಜೊತೆ ಕಾಣ್ತಿದ್ದಂಥ ವ್ಯಕ್ತಿ ವೇಲು ನಾಯ್ಕರ್, ದಲಿತ ನಾಯಕ, ತಮಿಳು ಸಮುದಾಯದ ದೊಡ್ಡ ನಾಯಕ. ವೇಲು ನಾಯ್ಕರ್ ಹೋಗಿ ಕಾಂಗ್ರೆಸ್ ಸೇರ್ಕೊಂಡವ್ರೆ. ಮೋಹನ್ ಕುಮಾರ್ ಬಾಯ್ ಬಿಟ್ರೆ ಮುಂದ್ರತ್ನ ಅನ್ನೋರು, ಅವ್ರು ಹೋಗಿ ಸೇರ್ಕೊಂಡವ್ರೆ. ಸಪ್ತಶಕ್ತಿಗಳು 7 ಜನ ನಿಮ್ ಜೊತೆ ಇರೋಲ್ಲ ಕಿತ್ಕೊಂಡೋಗಿ ಅವ್ರ ಕಡೆ ಸೇರ್ಕೊಂಡವ್ರೆ. ಒಬ್ಬೊಬ್ರಿಗೆ 5,000 ವೋಟ್ ಅನ್ಕೊಂಡ್ರು 35,000 ವೋಟ್ ಅವ್ರಿಗೆ ಲೀಡ್ ಆಗ್ಬೇಕು. ನೀವು ಇಲ್ಲಿ ಕುತ್ಕೊಂಡು ನಾವು ಗೆಲ್ತೀವಿ ಸರ್. ನೀವು ಗ್ರಾಮಾಂತರ ಗೆಲ್ಲದಿರ್ಲಿ, RR ನಗರದಲ್ಲೇ 7 ಜನ ಆ ಕಡೆಗೆ ಹೋಗಿರ್ಬೇಕಾರೆ, ಮುಂದ್ರತ್ನ ಸ್ಟ್ರೆಂತ್ ಆ ಕಡೆಗೆ ಹೋಗಿರ್ಬೇಕಾರೆ ಹೆಂಗ್ ಗೆಲ್ತೀರಿ ಅಂತ. ನೀವ್ ಹೇಳಿದ್ದು 7 ಜನ 5,000 ವೋಟ್ ತರ್ತಾರೆ ಅಂತ. ಕೆಪಾಸಿಟಿ ಇಲ್ವೇನು? ಒಬ್ಬರು 5,000 ಕೆಪಾಸಿಟಿ ಇಲ್ವೇನು? ಅಲ್ಲ, ತಾವ್ ಹೇಳ್ತಾ ಇರೋದು. ಅಲ್ಲ, ಒಬ್ಬ ಕಾರ್ಪೊರೇಟರ್ ಆಗಿದ್ದವ್ರಲ್ಲ ಅಂತ ತಾವು ಯೋಚನೆ ಮಾಡೋದು ನಿಜ. 5,000 ವೋಟ್ ಹಾಕೋ ಶಕ್ತಿ ಇರತಕ್ಕಂಥ ಅವ್ರು 7 ಜನ 35,000 ನಿಮಗೆ ಮೈನಸ್ ಆಗತ್ತೆ. ಖಂಡಿತ RR ನಗರ ನೀವು ಸೋಲ್ತೀರಿ ಅಂತ ನೀವ್ ಹೇಳ್ತೀರಿ. ಲೀಡ್ ಆಗಲ್ಲ ಅನ್ನೋ ಲೆಕ್ಕಾಚಾರ ಅವ್ರದ್ದು. ನೀವ್ ಹೇಳ್ತಾ ಇದೀರಿ. ಅಲ್ಲ, ಲೆಕ್ಕಾಚಾರ ಅವರೇ ಲೆಕ್ಕ ಹಾಕೊಂಡಿದ್ದಾರೆ. ಹೌದೌದು. ಅಂದ್ರೆ 7 ಜನದಿಂದ 35,000 ಮೈನಸ್ ಆದ್ರೆ ಅಲ್ಲಿಗೆ ಅವ್ರು ಗೆದ್ದಂಗೆ ನಮ್ಮ RR ನಗರ. ಹೌದು ಅಲ್ವಾ? ಹೌದು, ಖಂಡಿತವಾಗ್ಲು. RR ನಗರ ಅಷ್ಟೇ ಅಲ್ಲ, RR ನಗರದಲ್ಲಿ ಮುಂದ್ರತ್ನ ಅವ್ರು ಪಡೆದಂತ ಮತ 35,000 ಕಿತ್ಕೊಂಡ್ ಹತ್ತ ಕಡೆ ಹೋದ್ರೆ ಗ್ರಾಮಾಂತರದ ರಿಸಲ್ಟ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಪ್ಪ ಕಾಂಗ್ರೆಸ್ ಅಲ್ಲಿ. ಕಾಂಗ್ರೆಸ್ ಅವ್ರು ಆಲೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ. ನೀವು ಒಪ್ತೀರಾ ಸ್ಟ್ರೆಂತ್ ನ? ಇಲ್ಲ, ಅವ್ರು ಆಲೋಚನೆ ಮಾಡ್ತಾ ಇರೋದು ಸರಿಯಾಗಿದೆ. ಓಕೆ, 7 ಜನದ ಬಗ್ಗೆ ನೀವು ಹೇಳಿದ್ರಲ್ಲ, 5,000 ಓಡ್ತಾರವ್ರು. ಹೌದು. ಜಾಲಹಳ್ಳಿ ಶ್ರೀನಿವಾಸ ಮೂರ್ತಿ ಜಾಲಹಳ್ಳಿ ಗ್ರಾಮದಲ್ಲೇ ಓಟ್ ತೊಗೊಳಕ್ಕಾಗಿರ್ಲಿಲ್ಲ. ಸೀರಿಯಸ್ಲಿ? ನೋ ಡೌಟ್, ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಳ್ಳಿ. ಜಾಲಹಳ್ಳಿ ಶ್ರೀನಿವಾಸ ಮೂರ್ತಿ ಜಾಲಹಳ್ಳಿ ಗ್ರಾಮದಲ್ಲೇ ಓಟ್ ತಗೊಂಡಿಲ್ಲ. ಆವತ್ತು BJP ರಾಕಿ ಗೆದ್ದಿದ್ದು ವಿಲೇಜ್ ಅಲ್ಲಿ. ಓಕೆ, 2 ಸ್ಲಮ್ಮನ್ನು ಆಪರೇಟ್ ಮಾಡಿ ಅವತ್ತು ಗೆಲ್ಲಿಸ್ಕೊಂಡಿದ್ದು ನೀವು. ಮತ್ತೆ ಸೀಕ್ರೆಟ್ ಏನಿಲ್ಲ, ಗೆಲ್ಲಿಸ್ಕೊಂಡಿದ್ದು. ಓಕೆ, ಶ್ರೀನಿವಾಸ ಮೂರ್ತಿ ಗೊತ್ತಿರ್ಲಿ ತಮ್ಮ. ನನ್ನಿಂದ ಹೋಗಿದ್ರೆ ಸರ್ ಜೂನ್ 4ಕ್ಕೆ ರಿಸಲ್ಟ್ ಬರುತ್ತೆ ಸರ್. ಅಲ್ಲ, ಹೇಳ್ತೀನಿ. ಒಬ್ಬೊಬ್ರದ್ದು ತಾವ್ 7 ಅಂದ್ರಲ್ಲ, ಓಕೆ, ಆ 7ಕ್ಕೆ ಉತ್ತರ ಕೊಟ್ಬಿಟ್ಟು ಪ್ಲೀಸ್. ಹುಟ್ಟೂರು ಜಾಲಹಳ್ಳಿ ಗ್ರಾಮದಲ್ಲೇ ಗೆದ್ದಿಲ್ಲ. ಇವ್ರ ಸ್ಟ್ರೆಂತ್ ಎಷ್ಟಿದೆ? ಎಲ್ಲಿದೆ ಸ್ಟ್ರೆಂತು? ಮುನಿರತ್ನನ ಸ್ಟ್ರೆಂತು, ಮುನಿರತ್ನನ ನೆರಳು ಅವತ್ತು ಕಾರ್ಪೊರೇಟರ್. ಜಾಲಹಳ್ಳಿ ಅಗರ್ ಲೀಡು ಈ ಸರ್ ಲೀಡ್ ಆಗೋದು. ಒಬ್ಬೊಬ್ರದ್ದು ಹೇಳ್ತೀನಿ. ಓಕೆ, ಆಯ್ತಲ್ಲ. ಓಕೆ, ನಂಜುಂಡಪ್ಪನವ್ರ ಬಗ್ಗೆ ಹೇಳಿದ್ರೆ, ನಂಜುಂಡಪ್ಪನವ್ರು JP ಪಾರ್ಕ್ ವಾರ್ಡ್ ಖಾಲಿ ಮಾಡಿ ಡಾಲರ್ಸ್ ಕಾಲೋನಿಯಲ್ಲಿ ಇವತ್ತು ವಾಸ ಮಾಡ್ತಾ ಇರೋದು. JP ಪಾರ್ಕ್ ಅಲ್ಲಿ ಅಸ್ತಿತ್ವನೇ ಕಳ್ಕೊಂಡಿದ್ದಾರೆ ನಂಜುಂಡಪ್ಪನವರು. ಹೌದು, ಅಸ್ತಿತ್ವನೇ ಇಲ್ಲ. ಎಲ್ಲಿದೆ JP ಪಾರ್ಕ್ ಅಲ್ಲಿ ಅಸ್ತಿತ್ವ? ಅವರು ಏರಿಯಾ ಬಿಟ್ಟು 7 ವರ್ಷ ಆಯ್ತು ಹೋಗಿ. 7 ಈಗ ಚುನಾವಣೆ ಹೋಗಿ 4 ವರ್ಷ ಅಲ್ಲ, 2015ರಲ್ಲಿ ಏರಿಯಾ ಬಿಟ್ಟಿದ್ದವರು. 9 ವರ್ಷ ಆಯ್ತು. 9 ವರ್ಷ ಆಯ್ತು. 9 ವರ್ಷ ಆಗಿ ಅವ್ರು ಇಲ್ಲಿ ಅಸ್ತಿತ್ವ ಕಳ್ಕೊಂಡು, ಇಲ್ಲಿರ್ತಕ್ಕಂಥ ಎಲ್ಲ ಕಳ್ಕೊಂಡು, ಅವ್ರು ಇವತ್ತು ಭಾಳ ಐಶ್ವರ್ಯಾಮಿ ಜೀವನ ಮಾಡ್ತಕ್ಕಂಥ ಡಾಲರ್ಸ್ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇರೋದು. ಅವರಿಂದ ನಿಮ್ಗೆ ಓಟ್ ಹೆಂಗ್ ಬರುತ್ತೆ? ಯಾವ ರೂಪದಲ್ಲಿ ನೀವು ಅವ್ರನ್ನ ಹಿಡ್ಕೊಂಡು ನಮ್ಗೆ ಓಟ್ ಬರುತ್ತೆ ಅಂತ ನೀವು ಕನ್ಸು ಕಾಣ್ತೀರಿ? ಸಾಧ್ಯನೇ ಇಲ್ಲ. ಇದು ನೀವು ಒಂದೊಂದು ಜ್ಞಾಪಕ ಇಟ್ಕೊಳ್ಳಿ, ಸಾಧ್ಯನೇ ಇಲ್ಲ. ಡೆಫಿನೆಟ್ಲಿ 9 ವರ್ಷ ಆಗಿದೆ. ಅವ್ರ ಮನೆ ಇದೆಯಾ ಅಲ್ಲಿ? ಇಲ್ಲ. ಅವರಿಂದ ನನಗೆ ಓಟ್ ಬರುತ್ತೆ, ನಾವು ಕಾಂಗ್ರೆಸ್ ಗೆದ್ದು ಬಿಡ್ತೀವಿ, 5,000 ಲೀಡ್ ಬರುತ್ತೆ ಅಂದರೆ, ಆ ಲೀಡ್ ಬರುತ್ತೆ ಅಂತ ಇವ್ರನ್ನ ಇಟ್ಕೊಂಡು ಯಾರನ್ನ ಮಾತಾಡಿದ್ರೆ ಅವರಷ್ಟು ದಡ್ರು ಯಾರೂ ಇಲ್ಲ. ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಇನ್ಯಾರು ನೀವು ಕೇಳಿದ್ದು? ನಿಮ್ಮ ಅತ್ಯಾಪ್ತ ದಲಿತ ಸಮುದಾಯದ ನಾಯಕ, ತಮಿಳರ ನಾಯಕ, ಆ ಸಮುದಾಯದಿಂದ ಬಂದಂಥ ನಾಯಕ ವೇಲು ನಾಯ್ಕರ್ ದೊಡ್ಡ ಸ್ಟ್ರೆಂತ್ ಆಗಿದ್ರು ಮುಂದ್ರತ್ನಂಗೆ. ಹೇಳ್ತೀನಿ. ಆ ವ್ಯಕ್ತಿ ನಾನು B ಫಾರಂ ಕೊಟ್ಟಾಗ ಲಕ್ಷ್ಮೀದೇವರ ವಾರ್ಡೇ ಗೊತ್ತಿಲ್ಲ ವೇಲು ನಾಯ್ಕರ್ಗೆ. ಎಸ್, ಈಸ್ ಎ ಮಲ್ಲೇಶ್ವರಂ ವೋಟರ್. 2010ರಲ್ಲಿ MR ಸೀತಾರಾಮು, PN ಕೃಷ್ಣಮೂರ್ತಿ
ತೇಜಸ್ವಿನಿ ರಮೇಶ್ ಇವರೆಲ್ಲರೂ ಟಿಕೆಟ್ ವಿರೋಧ ಮಾಡಿ ಟಿಕೆಟ್ ತಪ್ಪಿಸಿದ್ರು. ಒಂದು ಮಾನವೀಯತೆ, ಲಕ್ಷ್ಮೀದೇವನಗರ ಒಂದು SC ದಲಿತರಿಗೆ ಮೀಸಲು ವಾರ್ಡ್ ಆಯಿತು. ಒಬ್ಬ ದಲಿತರು ಬೇಕಾಗಿತ್ತು. ಆ ದಲಿತರಿಗೆ ಒಂದು ವಾರ್ಡ್ ಇರಲಿ ಅಂತೇಳಿ ನಾನು ಅಲ್ಲಿ ಕೊಟ್ಟಿದ್ದು. ಅಲ್ಲೇನು ಹೊರಗಡೆಯಿಂದ ಕರ್ಕೊಂಡ್ಬಂದು ಕೊಟ್ರಿ. ಹುಟ್ಟೂರಲ್ಲ, ಹಂಗಾರೆ ವೆಲ್ಲನಾಯಕ ಸ್ಟ್ರೆಂತ್ ಇಲ್ಲ. ಹುಟ್ಟೂರಲ್ಲ ಅಥವಾ ಅವರು ಪಿತ್ರಾರ್ಜಿತರು ಯಾರೂ ಅಲ್ಲಿಲ್ಲ. ಮಲ್ಲೇಶ್ವರದಿಂದ ವಲಸೆ ಹೋಗಿರೋದು ಲಕ್ಷ್ಮೀದೇವನಗರಕ್ಕೆ. ಎಲ್ಲಿಂದ ನೀವು 5,000 ಸ್ಟ್ರೆಂತು? ಯಾವ ಲೆಕ್ಕದಲ್ಲಿ ನೀವು 5,000 ಸ್ಟ್ರೆಂತ್ ಲೆಕ್ಕ ಹಾಕ್ತೀರಿ? ಪ್ರಯೋಜನ ಇಲ್ಲ ಹಂಗಾರೆ ವೆಲ್ಲನಾಯಕರು. ನೀವು ನಿಮ್ಮಲ್ಲಿ ಏನು, ನಿಮ್ಮ ನೆಲೆ ಏನು? ಒಂದು ರಿಸರ್ವ್, ಒಂದು ದಲಿತರಿಗೆ ಮೀಸಲಾಗಿದ್ದಕ್ಕೆ ಒಂದು ಕಾರ್ಪೊರೇಟರ್ 1 ಟರ್ಮ್ 5 years. ತಿಮ್ಮರಾಜು ಅಲ್ಲೇ ಹುಟ್ಟು ಬೆಳೆದವರು, ಅವರು ಇವತ್ತು ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ. BJP ಅವರು ಎಕ್ಸ್ ಕಾರ್ಪೊರೇಟರ್ ಅವಾರ್ಡು. ತಿಮ್ಮರಾಜು ಇವತ್ತಲ್ಲಿದ್ದಾರೆ, ಅವರು ಎಲೆಕ್ಷನ್ ಮಾಡಿದ್ದಾರೆ. ತಿಮ್ಮರಾಜು ವರ್ಚಸ್ ಇವತ್ತು ಜನಗಳಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಸರ್. ಎಲ್ಲ ರೆಕಾರ್ಡ್ ಆಗ್ತಿದೆ ಸರ್. ಹೌದು, ತಿಮ್ಮರಾಜು ಒಳ್ಳೆ ಹೆಸರಿದೆ. ನಿಮ್ಮ ಕಂಟೆಂಟ್ ವಾರ್ಡ್ ವೈಸ್ ಪಬ್ಲಿಷ್ ಮಾಡ್ತೀನಿ. ವಾರ್ಡ್ ವೈಸೇ ನಾನು ಮಾತಾಡ್ತಾ ಇರೋದು. ತಿಮ್ಮರಾಜು BBMP ಈಸ್ ಎ ಗುಡ್ ವರ್ಕರ್ ಆ್ಯಂಡ್ ಗುಡ್ ಕಾರ್ಪೊರೇಟರ್ BJP. ಅವರು ಇವತ್ತಲ್ಲಿ ಎಲೆಕ್ಷನ್ ಮಾಡಿದ್ದಾರೆ. ನೋಡೋಣ, ನೋಡಿ. ಲಗ್ಗೆರೆ ಒಂದು ವ್ಯಕ್ತಿ ಒಂದು ದಲಿತ ಮೀಸಲು ಆಗಿದ ತಕ್ಷಣನೇ ಇಡೀ ಒಂದು ಕ್ಷೇತ್ರನೇ ನಂದು, ವಾರ್ಡೇ ನಂದು ಅಂದರೆ ಅಲ್ಲಿರ್ತಕ್ಕಂಥದ್ದು ಆ ವಾರ್ಡಲ್ಲಿ ಒಂದು 4,000-4,500 ದಲಿತರು ಓಟ್ ಇದೆ. ಲಕ್ಷ್ಮೀದೇವಿ ನಗರ ಲೀಡ್ ಯಾರಿಗೆ ಆಗಲ್ಲ ಹೇಳ್ತೀನಿ, 1 by 1 ಹೇಳ್ಬಿಡ್ತೀನಿ. ಓಕೆ, ನಿಮ್ಗೆ 7ಕ್ಕೆ ಉತ್ತರ ಕೊಡ್ಬೇಕಲ್ಲ? ಖಂಡಿತ ಕೊಡ್ಲೇಬೇಕು. ಇವಾಗ ನೆಕ್ಸ್ಟ್ ಇನ್ಯಾರು ಬೇಕು ನಿಮಗೆ? ಲಗ್ಗೆರೆ ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ ನಮ್ಮ ಪಕ್ಷದಲ್ಲಿ ಇದ್ದಂಥವ್ರು. ನಾನು ನಾರಾಯಣ ಸ್ವಾಮಿ ಮನೆಗೆ ಹೋಗಿದ್ದೆ. ನಾರಾಯಣ ಸ್ವಾಮಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಜೊತೆ ಇದ್ದಂಥ ವ್ಯಕ್ತಿ ಸಿದ್ದೇಗೌಡನಿಂದ ನಾನು ದೂರ ಆಗಿದ್ದೀನಿ ಹೊರತು ನಿಮ್ಮಿಂದ ನನಗೇನೂ ಇಲ್ಲ. ಸಿದ್ದೇಗೌಡ ಇಲ್ಲ ಅಂದರೆ ನಾನು ಬರ್ತೀನಿ, ನನ್ನ ಕೆಲಸ BJPನೇ. ಈಸ್ ಎ ನಾರಾಯಣ ಸ್ವಾಮಿ. ನಾನು ಅವ್ರ ಮನೆಗೆ ಹೋದ ಈಸ್ 100% BJP ಲೀಡರ್. ಆವಾಗ ನಾನು ಹೇಳಿದೆ, ಇಲ್ಲ, ನನ್ನ ಜೊತೆ ಇರೋರನ್ನ ಬಿಟ್ಕೊಡೋಕ್ಕಾಗಲ್ಲ ಅಂತ. ಆವಾಗ ಅವರು ಕಾಂಗ್ರೆಸ್ಗೆ ಹೋದ್ರು. ಸಿದ್ದೇಗೌಡರು ಇಲ್ವಲ್ಲ ಈಗ? ಅದಿರ್ನೇ, ಇಬ್ರು ಇಲ್ವಲ್ಲ ಈಗ? ಹೌದು. ನಾರಾಯಣ ಜೀರೋ ಹಂಗಾರೆ ಲಗ್ಗೆರೆಲಿ ನಾರಾಯಣ ಸ್ವಾಮಿ ಬಗ್ಗೆ ನನಗೆ ಗೌರವ ಇದೆ. ಯಾಕೆ ಅಂದರೆ ಮನುಷ್ಯ ಏನು ಮಾಡ್ತಾನೋ, ಎಲ್ಲಿಂದ ಏನು ಮಾಡ್ತಾನೋ, ಒಂದಷ್ಟು ಬಡವರಿಗೆ ಕೋವಿಡ್ ಟೈಮಲ್ಲೆಲ್ಲ ಒಂದಷ್ಟು ಸ್ಪಂದಿಸಿರೋದು ನನ್ನ ಮುಂದೆ, ಕಣ್ಣು ಮುಂದೆ. ಅದಕ್ಕೆ ನನಗೊಂದು ಗೌರವ ಇದೆ. ಯಾಕಂದರೆ ಕೋವಿಡಲ್ಲಿ ನಾರಾಯಣ ಸ್ವಾಮಿನ ಮಾಡಿರೋದು ನಾನು ನೋಡಿದ್ವಿ. ಅದಕ್ಕೆ ಅದೊಂದು ಗೌರವ ಇದೆ. ಸಿದ್ದೇಗೌಡರು ಹೋದಾಗ ಒಂದು ನಾಮಿನೇಟೆಡ್ ಕಾರ್ಪೊರೇಟರು. ನೀವೇ ಮಾಡಿದ್ದು? ನಾನೇ ಮಾಡಿದ್ದು. ಜನರಿಂದ ಆಯ್ಕೆ ಆದಂಥ ವ್ಯಕ್ತಿ ಅಲ್ಲ, ಜನರಿಂದ ಆಯ್ಕೆ ಆಗಿಲ್ಲ. ಒಂದು ನಾಮಿನೇಟೆಡ್ ಕಾರ್ಪೊರೇಟ್ರು ಮಾಡಿದ್ದೆ, ಆಯಿತು, ಹೋಗಿದ್ದಾರೆ. ಇವತ್ತು ಕಾಂಗ್ರೆಸ್ ಮುಖಂಡರು. ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಇನ್ಯಾರು ಬೇಕು? ಮೋಹನ್ ಕುಮಾರ್ ಆವತ್ತಿನ ದಿನದಲ್ಲಿ ನನ್ನ ಚುನಾವಣೆಯಲ್ಲಿ ಬಂದು ಕೆಲಸ ಮಾಡಿದಂಥದ್ದು. ಆವತ್ತು ನನಗೆ ಅಲ್ಲೆಲ್ಲ ಭಾಳ ಜನ ಹೇಳೋದು, ಅವ್ರಿಗೆ ಕೊಡಬೇಡ್ರಿ, ತುಂಬ ಜನ. ಆವತ್ತು ನಾನು ಇಲ್ಲ, ನನ್ನ ಜೊತೆ ಬಂದಿದ್ದಾರೆ, ಆ ಋಣ ನಾನೇ ಇಟ್ಕೋಬೇಕು ಅಂತ ಒಂದು ಮಾಡಿದೆ. ಇವಾಗ ಅವರಲ್ಲಿ ಹೋಗಿದ್ದಾರೆ, ಅವರು ಲೀಡ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಈ ಕೊಟ್ಟಿಗೆಪಾಳ್ಯ ವಾರ್ಡು ಅವ್ರು ಲೀಡ್ ಕೊಡ್ತೀನಿ ಅಂತ ಕಮಿಟ್ ಆಗಿದ್ದಾರೆ. ಲೀಡ್ ಕೊಡಬೇಕಲ್ಲ, ಕೊಡಲಿ. 5,000 ಹೇಳಿದ್ದೀರಿ, ನಿಮ್ಮ ಪ್ರಕಾರ ಇವರೆಲ್ಲ 5,000 ಕೊಡ್ತಾರೆ. ಒಬ್ಬ ಕಾರ್ಪೊರೇಟರ್ ರೇಂಜ್ ನನ್ನ ಲೆಕ್ಕಾಚಾರ ಅಷ್ಟೇ. ಕಾಂಗ್ರೆಸ್ ಅವರು ಆಸೆ ಪಟ್ಟಿರೋದು ಅದೇನೆ. ಕಾಂಗ್ರೆಸ್ ಅವ್ರು ಇವತ್ತು ಇವ್ರನ್ನ ನೋಡ್ತಾ ಇರೋ ರೀತಿನೂ ಅದೇನೆ. ಇವರೆಲ್ಲ ಬಂದಿದ್ದಕ್ಕೆ 35,000 ಬಂತು ಅಂತ. ಇವರೆಲ್ಲ ಬಂದಿದ್ದಕ್ಕೆ HMT ನಲ್ಲಿ ಆಸಾ ಸುರೇಶ್ ಕೂಡ ಜಾಯ್ನ್ ಆದ್ರು, ಅವ್ರನ್ನೂ ಸೇರಿಸಿ. ಇವರೆಲ್ಲ ಬಂದಿದಾರಲ್ಲ, ಚುನಾವಣೆ ಬರಲಿ. ನಿಮ್ ದಾಟಿ ಹೇಗಿದೆ ಗೊತ್ತಾ? ಅಲ್ಲ, ಈಗ ಫಲಿತಾಂಶ ನಿಮ್ ದಾಟಿ ಹೇಗಿದೆ ಗೊತ್ತಾ? ಶಿವು ಇವರೆಲ್ಲ ಖಾಲಿ ಪಲಾವ್ಗಳು ಸುಮ್ನೆ ಕರ್ಕೊಂಡೋಗಿ ಯಾಮಾರ್ಬಿಟ್ಟವ್ರೆ, ರಿಸಲ್ಟ್ ಬಂದಾಗ ಗೊತ್ತಾಗತ್ತೆ ಅಂತ ಹೇಳ್ತಿದ್ದೀರಿ.
ಇವತ್ತೇ ಬರೆದಿಟ್ಕೊಂಬಿಡಿ, ಈ ಹೋಗಿರೋರಿಂದ ಹ್ಮ್ ಕರ್ಕೊಂಡವ್ರಿಗೆ ಲಾಸೇ ಹೊರತು ಹ್ಮ್ ಲಾಭ ಅಂತೂ ಸಾಧ್ಯನೇ ಇಲ್ಲ. ಇಲ್ಲಿ ಇದ್ದಿದ್ರು ಸರ್ ವಾರ್ಡ್ ವೈಸ್ ಬೂತ್ ವೈಸ್ ರಿಸಲ್ಟ್ ಸಿಗುತ್ತೆ ಸರ್. ಹೇಳ್ತೀನಿ, ಹಾ ಲಾಸ್ಟ್ 1.5 year 2 years ಬ್ಯಾಕೆ ಅವ್ರಿಗೆ ಗೊತ್ತು ಏನಂತ. ನಾನು ಈ ಸಾರಿ ಇವ್ರ ಕೈ ಕೊಡ್ತೀನಿ ಅಂತ. ಇವರೆಲ್ರಿಗೂ ಗೊತ್ತಿತ್ತು. ಓಕೆ, ಇವ್ರು ಏನು ಹೋಗಿದ್ದಾರೆ ಇವರೆಲ್ರಿಗೂ ಗೊತ್ತಿತ್ತು. ನೆಕ್ಸ್ಟ್ ಇವನು ನಮಗೆ ಟಿಕೆಟ್ ಕೊಡಲ್ಲ, ಹಾ 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 ಅದು ಇವ್ರಿಗೆ ಮುನ್ಸೂಚನೆ ಇತ್ತು. ಇವ್ರ ಮುಂದಾಲೋಚನೆ ಕರೆಕ್ಟ್ ಆಗಿತ್ತು. ಓಕೆ, ಹೆಂಗಿದ್ರು ಇಲ್ಲಿ ಸೀಟ್ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ, ಒಂದು ಜನರಿಗೆ ಕೆಲಸ ಮಾಡೋರು ಬೇಕು, ಜನರ ಕಷ್ಟಕ್ಕೆ ಸ್ಪಂದಿಸೋರು ಬೇಕು. ಪೊಲೀಸ್ ಹಿಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ, ಪೊಲೀಸ್ ಸಪೋರ್ಟ್ ತೊಗೊಳೋದಕ್ಕೆ, ಇದಕ್ಕೆ ನಾನು ಸೀಟ್ ಕೊಡಲ್ಲ. ಕೆಲಸ ಮಾಡಿಲ್ಲ ಅವ್ರು ಯಾರು. ಕೆಲಸ ಮಾಡಿದ್ರೆ ಇವಾಗ ಹೋಟೆಲ್ ತೋರಿಸ್ಬೇಕಲ್ಲ. ಸರ್ ನಾನು ಜೂನ್ ಹೋಟೆಲ್ಲಿ ಹಾ ಈಗ ರಿಸಲ್ಟಲ್ಲಿ ಹಾ ಇವ್ರಿಗೆ ವರ್ಚಸ್ ಇದ್ರೆ ಇವ್ರು ಓಟ್ ಕೊಡಬೇಕಲ್ಲ. ಓಕೆ ಸರ್, ಇದು ನಾನು ಬಿಟ್ಬಿಡ್ತೀನಿ ಸರ್. ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಶಿವಕುಮಾರ್ ಅವರು ಕ್ಯಾಂಪೇನ್ ಮಾಡ್ತಾರೆ ಆರ್ ಆರ್ ನಗರದಲ್ಲಿ ಮನೆಗೆ ಹೋಗಿ. ಡಿ ಕೆ ಶಿವಕುಮಾರ್ ಅವ್ರ ಪುತ್ರಿ ಐಶ್ವರ್ಯ ಅವರು ಕ್ಯಾಂಪೇನ್ ಮಾಡ್ತಾರೆ ಮನೆಗೆ ಹೋಗಿ. ಗಾರ್ಮೆಂಟ್ಸ್ಗಳಿಗೆ ಹೋಗ್ತಾರೆ, ಅಪಾರ್ಟ್ಮೆಂಟ್ಗಳಿಗೆ ಹೋಗ್ತಾರೆ. ಕುಣಿಗಲ್ ಶಾಸಕ ರಂಗನಾಥ್ ಅವರ ಪತ್ನಿ ಉಷಾ ಶಿವಕುಮಾರ್ ಅವ್ರ ಸಹೋದರಿ ಕೂಡ ಅವರು ಕ್ಯಾಂಪೇನ್ ಮಾಡ್ತಾರೆ ಗ್ರೌಂಡಲ್ಲಿ. ದೊಡ್ಡ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಅಪಾರ್ಟ್ಮೆಂಟ್ಗಳಿಗೆ ಬರ್ತಾರೆ. ಡಿ ಕೆ ಸುರೇಶ್ ಅವರು ರೋಡ್ ಶೋ ಮಾಡ್ತಾರೆ. ಹೋಲಿ ಬಿಟ್ಬಿಡಿ, ನೀವು 7 ಜನದ ಏನು ಕೆಪಾಸಿಟಿ ಇಲ್ಲ ಅಂತ ಹೇಳ್ತೀರಿ, ಬಿಟ್ಬಿಡಿ. ಡಿ ಕೆ ಶಿವಕುಮಾರ್, ಸುರೇಶ್ ಅವ್ರ ಫ್ಯಾಮಿಲಿ ಇಡೀ ಆರ್ ಆರ್ ನಗರದಲ್ಲಿ ಮುನ್ರತ್ನ ಅವ್ರ ಪಿಕ್ಚರ್ ತೋರಿಸಿರಿ ಅಂತ ಹೋಗಿದ್ದಾರೆ. ಅಂದ್ರೆ ಲೈಕ್ ಲೀಡ್ ನಾವು ಪಡಿತೀವಿ ಅಂತ ಹೇಳ್ತೀನಿ. ಇವತ್ತು ಆರ್ ಆರ್ ನಗರ ಏನು ಲೀಡ್ ಬರುತ್ತೆ, ಅದು 2 ಪಟ್ಟಾಗಿತ್ತು. ಎಷ್ಟು? 2 ಪಟ್ಟು. 2 ಪಟ್ಟು ಲೀಡು. ಅದನ್ನು ಅರ್ಧಕ್ಕೆ ಕಡವಾಣ ಹಾಕಿದ್ದಾರೆ. ಏನಾದ್ರು ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ಅದು ಈ ಕುಟುಂಬ ಮಾತ್ರ. ಓಕೆ, ಇವರಿಂದಲ್ಲ, ಇವರಿಂದಲ್ಲ. ಲೀಡ್ ಎಷ್ಟು ಬರುತ್ತೋ ಆರ್ ಆರ್ ನಗರ 1 ಲಕ್ಷ ಲೀಡು. 50,000ಕ್ಕೆ ಕಡವಾಣ ಹಾಕಿದ್ರೆ ಅವರು ಆಯಮ್ಮ ಅವ್ರ ಮೇಲೆ ನನಗೆ ಭಾಳ ಅಭಿಮಾನ, ಗೌರವ. ಅವರು ಆ ತಾಯಿ ಯಾವತ್ತೂ ಹೊರಗಡೆ ಬಂದಿರಲಿಲ್ಲ. ಉಷಾ ಶಿವಕುಮಾರ್ ಅವರು ಅವ್ರ ಬಗ್ಗೆ ನಾನು ಒಂದು ದೇವತೆ ಅಂತ ಹೇಳ್ಬಿಡ್ತೀನಿ. ರಾಜಕಾರಣ ಮೀರಿದ ವಿಶ್ವಾಸ ಅವ್ರ ಆಯಮ್ಮನ ಬಗ್ಗೆ. ಯಾಕಂದ್ರೆ ನಾನು ಸತ್ಯ ಮಾತಾಡ್ತೀನಿ ಯಾವಲ್ಲೂ ಅಷ್ಟೇ. ಆಯಮ್ಮ ಹೊರಗಡೆಗೆ ಬಂದರು, ಮಗಳು ಫಸ್ಟ್ ಟೈಮ್ ಬಂದರು. ಯಾಕಂದ್ರೆ ಡಿ ಕೆ ಸುರೇಶ್ ಜೊತೆ ನಾನು 3 ಚುನಾವಣೆ ಮಾಡಿದಾಗ ಯಾರೂ ಇಲ್ಲ, ಒಬ್ಬರು ಇಲ್ಲ. 2013ರಿಂದ ಅವ್ರ ಬೈ ಎಲೆಕ್ಷನ್ ಇಂದ ಎಲೆಕ್ಷನ್ 14ವರೆಗೂ ಇದೊಂದೇ ನಾನು ಇಲ್ಲದೆ ಇರೋದು. ಒಂದೇ ಒಂದು ದಿನ ಕುಟುಂಬದಿಂದ ಒಬ್ಬರು ಬಂದಿಲ್ಲ. ಫಸ್ಟ್ ಟೈಮ್ ಆ ತಾಯಿ ಬಂದರು, ಮಗಳು ಬಂದರು, ಅವ್ರ ವಾರ್ಗಿತ್ತಿ ಬಂದರು, ಪ್ಲಸ್ಸು ಡಿ ಕೆ ಶಿವಕುಮಾರ್ ಅಂತ ಬಿಡ್ರಿ, ಅವರು ಒಂದು ಗಲ್ಲಿನೂ ಬಿಟ್ಟಿಲ್ಲ ಅಪಾರ್ಟ್ಮೆಂಟ್ಸ್ಗಳು. ಹೌದು, ಎಲ್ಲ ರೌಂಡ್ ಹೊಡೆದ್ರು. ಡಿ ಕೆ ಸುರೇಶ್ ಅಂದು ಔಟ್ ಆ್ಯಂಡ್ ಔಟು ಕಷ್ಟಪಟ್ಟು ರೋಡ್ ಶೋಸ್ ಎಲ್ಲ ಮಾಡಿದ್ರು, ಕ್ಯಾಂಪೇನ್ ಮಾಡಿದ್ರು. ಇಷ್ಟು ಮಾಡಿದ್ದಕ್ಕೆ 1 ಲಕ್ಷ ಇರೋ ಲೀಡನ್ನ ಒಂದು 50,000ಕ್ಕೆ ತಂದ. ನೀವೇನು ಹೇಳಕ್ ಕೊಟ್ಟಿದ್ದೀರಿ ಅಂದ್ರೆ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಉಷಾ ಅವರು, ಅವರ ಸಹೋದರಿ ಐಶ್ವರ್ಯ ಫೀಲ್ಡಿಗೆ ಬಂದಿಲ್ಲ ಅಂದಿದ್ರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗೆ ಆರ್ ಆರ್ ನಗರ 1 ಲಕ್ಷ ಲೀಡ್. 1 ಲಕ್ಷ. ಈಗ ಅವ್ರು ಬರ್ಲಾಗಿ ಲೀಡ್ 50,000 ಅಂತ 40ರಿಂದ 50ಕ್ಕೆ ಬಂದು ನಿಂತೈತೆ. ಇದು ಗ್ಯಾಪ್ ಇಟ್ಕೊಳ್ಳಿ ಸರ್. ನಾನು ಇದು ಸಮೇತ ಪಬ್ಲಿಷ್ ಮಾಡ್ತೀನಿ. ಅಲ್ಲ, ನಾನು ಇದು ಸಮೇತ ಮಾಡಿ ನೆನಪಲ್ಲ ಮಾಡಿ ಪಬ್ಲಿಷೇ ಮಾಡಿ 40,000 ಲೀಡು. ಇದ್ರನ್ನ ಜಾಸ್ತಿ ಬರೋದಕ್ಕೆ ಕಾರಣ ಬೇರೆ ಏನು ಅಲ್ಲ, ಈ 1 ವರ್ಷದಲ್ಲಿ ಮಾಡಿದಂಥ ಭ್ರಷ್ಟಾಚಾರ. ಯಾರು ಅಂದರೆ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಮುಖಂಡರು. 3 ಎಕರೆ 2 ಎಕರೆ ಕೆರೆ ಅಳಿಗೆ ಒಡ್ರಳ್ಳಿ, ಅಲ್ಲ ಸಾರಿ ಪ್ರಮೋದ್ ಲೇಔಟು ಕೆರೆ ಜಾಗ, ನಾಗರಬಾವಿಯಲ್ಲಿ 3 ಎಕರೆ, ಆಮೇಲೆ ಜಿ ಪಿ ಎಗಳ ಪ್ರಾಪರ್ಟಿಗಳಿಗೆ JCBಗಳು ನುಗ್ಸಿರೋದು,
ಪಬ್ಬು, ಕ್ಲಬ್ಬು, ಪ್ಲಸ್ ಟ್ರೇಡ್ ಲೈಸೆನ್ಸ್ಗಳು, ಭ್ರಷ್ಟಾಚಾರ, ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡೋದು, ಪೊಲೀಸ್ ಟ್ರಾನ್ಸ್ಫರಲ್ಲಿ ದುಡ್ಡು, ಗಾರ್ಬೇಜಲ್ಲಿ ದುಡ್ಡು, ಎಲ್ಲಿ ಬಿಟ್ಟಿದ್ದಾರೆ ಒಂದು ವರ್ಷದಲ್ಲಿ? ಸರ್ ಹೇಳ್ತೀನಿ, ಒಬ್ಬ ಮನೆ ಕಟ್ಟೋ ನೆಮ್ಮದಿಯಾಗಿಲ್ಲ. ಆರ್ ಆರ್ ನಗರ ವ್ಯಾಪ್ತಿಯಲ್ಲಿ ಹೌದು, 10 ವರ್ಷದಲ್ಲಿ ಇಲ್ಲದೆ ಇರೋದು ಇವೆಲ್ಲ ಪ್ರಾರಂಭ ಆಗಿರೋದು. ಮನೆ ಕೊಟ್ಟವನಿಗೆ ಹೋಗೋದು, ನೋಟಿಸ್ ಕೊಡೋದು, ನೋಟಿಸ್ ಕೊಟ್ಟು ಮಾರನೇ ದಿನ ಹೋಗೋದು, ಮಾತಾಡ್ಬಿಟ್ಟು ಅಲ್ಲಿಂದ ಕ್ಲಿಯರೆನ್ಸ್ ತೊಗೋಬೇಕು. ಒಂದು ಮನುಷ್ಯನ ಜೀವನದಲ್ಲಿ ಒಂದು ಮನೆ ಕಟ್ಟೋದು ಕೊನೆಯ ಆಸೆ. ಅದು ಅವನು 30ಕ್ಕೆ ಕಟ್ತಾನೋ, 50ಕ್ಕೆ ಕಟ್ತಾನೋ, 60ಕ್ಕೆ ಕಟ್ತಾನೋ, ಅವನು ರಿಟೈರ್ಡ್ ಲೈಫಲ್ಲಿ ಕಟ್ತಾನೋ, ಲಾಸ್ಟ್ ಸ್ಟೇಜ್ವರೆಗೂ ಅವನ ಜೀವನದಲ್ಲಿರೋದು ಒಂದೇ ಒಂದು ಆಸೆ, ನಾನೊಂದು ಮನೆ ಕಟ್ಟಬೇಕು. ಬಟ್ ನಾನು ಕೇಳ್ದಂಗೆ ಡಿ ಕೆ ಭ್ರಷ್ಟಾಚಾರ ಆರ್ ಆರ್ ನಗರದ ಮಾಡಿದವ್ರು ಯಾರು? ಹೇಳ್ತೀನಿ, ಈ ಭ್ರಷ್ಟಾಚಾರ ಯಾವನೋ ಬಡವ, ಅವನು ಯಾವನೋ ಒಂದು ಸ್ಯಾನಿಟ್ರಿ ಲೈನ್ಗೆ ಒಂದು ರಿಪೇರಿ ಮಾಡಿಕೊಳ್ಳ್ರೆ ಅವನಿಗೆ ನೋಟಿಸು, ಒಂದು ಮೇಲ್ಗಡೆ ಶೀಟ್ ಮನೆ ತೆಗೆದು ಮೋಲ್ಡ್ ಹಾಕ್ಕೊಂಡ್ರೆ ಕಾಸು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಐತೆ. ಇದರ ಪರಿಣಾಮ ಇವತ್ತು 50,000 ಬರೋದಕ್ಕೆ ಕಾರಣ. ಬೇರೆ ಸುಮ್ಮನೆ ಬರ್ತಾ ಇಲ್ಲ. ನಾನು ನೇರ ಹೇಳ್ತೀನಿ, ಸುಮ್ಮನೆ ಲೀಡ್ ಬರ್ತಾ ಇಲ್ಲ. ಈ 1 ವರ್ಷದ ಇವ್ರದ್ದು ಐತಲ್ಲ ಈ ಭ್ರಷ್ಟಾಚಾರ, ಯಾರನ್ನು ಬಿಟ್ಟಿದ್ದಾರೆ ಇವರು? ತೋರಿಸಿ ನೋಡೋಣ. ಪೊಲೀಸ್ ಸ್ಟೇಷನ್ ಒಳಗಡೆ ಹೋದರೆ ಜನರುಗಳಿಗೆ ಇವತ್ತು ಕುಂಡ್ರಿಸಿ ಮಾತಾಡೋ ಆಫೀಸರ್ಸ್ ಇಲ್ಲ. ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟ್ ತೊಗೊಳ್ಳಲ್ಲ. ಕೋರ್ಟ್ಗಳಿಗೆ ಹೋಗಿ PCR ಮಾಡಿಬಿಟ್ಟು FIR ಹಾಕ್ಸ್ತಾ ಇದ್ದಾರೆ. ಇದು ಆರ್ ಆರ್ ನಗರದಲ್ಲಿ ದೌರ್ಜನ್ಯ. ಯಾರೋ ಪಾಪ GPA ತೊಗೊಂಡು ಮನೆ ಕಟ್ಕೊಂಡು ಒಂದು ಕಾಂಪೌಂಡು ಶೆಡ್ ಹಾಕಿಟ್ಟಿದ್ರೆ ಆ ಮೀಟ್ರ್ ಕಿತ್ತು ಬಿಸಾಕ್ಬಿಟ್ಟು JCBಗಳು ಒಳಗೆ ಬಿಡ್ತಾರೆ. ಸ್ಟೇಷನ್ಗೆ ಹೋದರೆ ಸಿವಿಲ್ ಡಿಸ್ಪ್ಯೂಟ್ ಕೋರ್ಟ್ಗೆ ಹೋಗ್ರಿ ಅಂತಾರೆ. ಇದಕ್ಕಿಂತ ಅನ್ಯಾಯ ಬೇಕಾ? ಈ ಎಲ್ಲ ಪಾಪ್ಗಳು ಸೇರಿಕೊಂಡು ಆಮೇಲೆ ಇವಾಗ ಕರ್ಕೊಂಡವ್ರಲ್ಲ, ಭಾಳ ಆರ್ ಆರ್ ನಗರದಲ್ಲಿ ಇದ್ದಿದ್ದು, ನಾನು ಯಾಕೆ ಇವ್ರಿಗೆ ಇದ್ದಿದ್ರು ಟಿಕೆಟ್ ಕೊಡ್ತಾ ಇಲ್ಲ ಅಂತವ್ರಿಗೂ ಗೊತ್ತು. ಇಲ್ಲಿ ಹೋಗಿದ್ದಕ್ಕೆ ಏನಾಯಿತು ಅಂದರೆ, ಅಲ್ಲಿ ಹಾಳು ಮಾಡ್ಬಿಟ್ಟು ತಿರ್ಗಿ ಇಲ್ಲಿಗೆ ಬಂದವ್ರು ಏನದೇ ಬಂದಿದ್ದು. ಒಳ್ಳೆಯವ್ರು ಬಂದವರು ಅಂತ ಯಾರು ಹೇಳಿಲ್ಲ. ಕಾಂಗ್ರೆಸ್ಗೆ ಒಳ್ಳೆಯವ್ರು ಯಾರು ನನ್ನ ಬಿಟ್ಟು ಹೋಗಿಲ್ಲ. ಇದು ಗೊತ್ತಿರಲಿ ನಿಮಗೆ. ಮುನ್ರತ್ನ ಜೊತೆ ಬಿಟ್ಟೋದವ್ರಲ್ಲ ಕೆಟ್ಟವರು. ಒಳ್ಳೆಯವ್ರು ಯಾರು ಬಿಟ್ಟೋಗಿಲ್ಲ. ಇವ್ರು ನನ್ನ ಜೊತೆ ಇದ್ದಷ್ಟು ದಿನ ಇವ್ರು ಯಾರನ್ನೂ ನನ್ನ ಜೊತೆ ಬರಕ್ಕೆ ಬಿಡಲಿಲ್ಲ. ಸದ್ಯಕ್ಕೆ ಈಗ ನೆಮ್ಮದಿ ಆಯಿತು. ಇಲ್ಲಿ ಹಾಳು ಮಾಡಿ ಅಲ್ಲಿ ಹೋಗೋರೇನೋ ಹೆಸರಿದೆ ಹೊರ್ತು ಬೇರೆ ಇನ್ನೇನು ಇಲ್ಲ. ರಾಕಿ ಜಾಲಹಳ್ಳಿ ಒಳ್ಳೆ ಲೀಡ್ರ್ ಇದ್ದಾನಲ್ಲಿ, ಎಲ್ಲ ಹುಡುಗರಿದ್ದಾರೆ, ನಮ್ಗೆ ಅಲ್ಲಿ ಕಾರ್ಯಕರ್ತರಿದ್ದಾರೆ. JP ಪಾರ್ಕಲ್ಲಿ ಸುನಂದ ಬೋರೇಗೌಡ 10 ಜನ ಗಂಡಸರು ಕೆಲಸ ಮಾಡೋಷ್ಟು ಒಂದು ಹೆಣ್ಮಗಳು ಕೆಲಸ ಮಾಡ್ತಾರೆ. ಸುನಂದ ಬೋರೇಗೌಡ ಪ್ರತಿ ಮನೆಗೂ ಹೋಗಿದ್ದಾರೆ, ಮನೆಗೂ ಓಟ್ ಕೇಳಿದ್ದಾರೆ. ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ ಅಂತ ಓಟ್ ಕೇಳೋರು? ಒಂದು ಹೆಸರು ಕಾಂಗ್ರೆಸ್ಸಲ್ಲಿ ಓಟ್ ಕೇಳೋರು ನಂಜುಂಡಪ್ಪ ಮಾಡಿಲ್ವೇನು? ನಾನು ಹೇಳ್ತಾ ಇದ್ದೀನಲ್ಲ, ರೋಡಲ್ಲಿ ಕರ್ಕೊಂಡು ಹೋಗ್ತಾಯಿದ್ರೆ ಎಲ್ಲ ಹಿಂಗೆ ನೋಡ್ತಾರೆ, ಯಾರು ಯಪ್ಪ ಅಂದ್ಬಿಟ್ಟು. 9 ವರ್ಷ ಆಗಿದೆ ಏರಿಯಾ ಬಿಟ್ಟು, 10 ವರ್ಷ. ಎಲ್ಲಿಂದ ನಿಮಗೆ ಜನ ಏನು ಅಂತ ಜ್ಞಾಪಕ ಇಟ್ಕೊತಾರೆ? ಸುನಂದ ಬೋರೇಗೌಡ ಜೊತೆಯಲ್ಲಿ ಅಲ್ಲಿ ನಮ್ಮ ಮಮತಾ ವಾಸುದೇವ್ ಕಾರ್ಪೊರೇಟ್. ಹೌದು, ಆಯಮ್ಮನೂ ಅಷ್ಟೇ ನಿಮ್ಮ ಪಾರ್ಟಿಲಿ ಇದ್ದಾರೆ. ನಮ್ಮ ಜೊತೆಯಲ್ಲೇ ಆಯಮ್ಮನೂ ಕೆಲಸ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಓಡಾಡಿದ್ದಾರೆ. ಯಶವಂತಪುರ NTR ವೆಂಕಟೇಶ್ ಎಷ್ಟು ಎದುರಿಸಿದ್ರು ಎದುರಲಿಲ್ಲ. ಸುಳ್ಳು ಕೇಸಾಗಿ ಜೈಲಿಗೆ ಕಳಿಸಿದ್ರು, ಆದರೂ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಿದ್ದಾರೆ. ಒಳ್ಳೆ ವ್ಯಕ್ತಿ ಉಳ್ಕೊಂಡಿದ್ದಾರೆ. HMTನಲ್ಲಿ ರಂಗಣ್ಣ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಲೀಡ್ರ್ಗಳು. ನೀವು ಲಕ್ಷ್ಮೀದೇವನವರ ತೊಗೊಂಡ್ರೆ ತಿಮ್ಮರಾಜುಕ್ಕಿಂತ ಲೀಡರ್ ಬೇಕಾ? ಲಗ್ಗೆರೆ ನಮ್ಮ ಪಾರ್ಟಿ ಲೀಡ್ರು ಲಕ್ಷ್ಮೀಕಾಂತ್ ರೆಡ್ಡಿ ಇದ್ದಾರೆ. ಕೊಟ್ಟಿಗೆಪಾಳ್ಯದಲ್ಲಿ ರವಿಗೌಡ್ರಕ್ಕಿಂತ ಲೀಡ್ರ್ ಬೇಕಾ? ಇವತ್ತು ರವಿಗೌಡರು ಪ್ರತಿಯೊಬ್ಬ ಯಾರೇ ಕಷ್ಟ ಅಂದರು ಅಲ್ಲಿ ಹೋಗಿ ನಿಂತ್ಕೊಂಡು ಅದು ಕಷ್ಟ ನನ್ನ ಕಷ್ಟ ಅನ್ನೋ ಥರ ನೋಡ್ತಾರೆ. ನಮ್ಮ ಎಕ್ಸ್ ಕಾರ್ಪೊರೇಟರ್ ವೆಂಕಟೇಶ್ ಬಾಬು ಇದ್ದಾರೆ, M ಶ್ರೀನಿವಾಸ್ ಅವ್ರ ಮಗ. ಜ್ಞಾನ ಭಾರತಿಯಲ್ಲಿ ಗೋವಿಂದರಾಜು ಕಾರ್ಪೊರೇಟರ್ ಇದ್ದಾರೆ, ಹನುಮೇಗೌಡರು ಇದ್ದಾರೆ, ಜಯರಾಮಯ್ಯ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಒಬ್ಬರು ಇಬ್ಬರಲ್ಲ. ಆರ್ ಆರ್ ನಗರದಲ್ಲಿ ರಾಮಚಂದ್ರ, ನಳಿನಿ ಮಂಜು, ಚಂದ್ರು, ಎಷ್ಟು ಜನ ಇದ್ದಾರೆ. ಇವರು ಎಲ್ಲರೂ ಓಟ್ ತರ ಅಂತವ್ರು ಇಲ್ಲಿ ಉಳ್ಕೊಂಡ್ರು. ಎಲ್ಲ ಓಟ್ ತರವ್ರೆ.
ಅವ್ರು ನೋಡ್ರೆ ನಾವು 30,000 25,000 ಲೀಡ್ ಬರ್ತೀವಿ ಅಂತಾರೆ, ನೀವು ನೋಡ್ರೆ 40,000 ನಾವು ಬರ್ತೀವಿ ಅಂತ ಬಿಜೆಪಿ ಅವ್ರು ಹೇಳ್ತಿದ್ದಾರೆ. 100% ಈಗ ಹೇಳದ್ನಲ್ಲ, ಇಷ್ಟು ಕಾರಣಗಳಿಂದ ಹ್ಮ್ ಓದು ಮಹಾನ್ ಭಾವರಿಂದ ಹ್ಮ್ ಒಂದು ಅಷ್ಟು ಹೋಯ್ತು. ಹ್ಮ್ ಎರಡನೇದು ಅವರ ಶ್ರಮ, ಕುಟುಂಬದ ಶ್ರಮ 50 ಕಮ್ಮಿ ಆಯ್ತು. ಅವರಷ್ಟು ಎಫರ್ಟ್ ಹಾಕಿದ್ದಾರೆ. ಇದೆಲ್ಲದಕ್ಕಿಂತ ದುರಂತ ಏನು ಗೊತ್ತಾ, ಹ್ಮ್ ಕನಕಪುರದವ್ರು ಬರ್ತಾರೆ, ಓಕೆ. ಅವ್ರು ಏನೋ ಒಳ್ಳೆ ಉದ್ದೇಶಕ್ಕೆ ಬರ್ತಾರೆ, ಅಲ್ಲಿನ ಮುಖಂಡರುಗಳು. ಹ್ಮ್ ಅವ್ರು ಬಂದು ಏನೋ ಒಂದು ವೋಟರ್ ಸ್ಲಿಪ್ಪು ಮನೆಗಳಿಗೆ ಕೊಟ್ಟವ್ರೆ. ಆ ವೋಟರ್ ಸ್ಲಿಪ್ ಕೊಟ್ಟ ಮೇಲೆ ಆ ವೋಟರ್ ಸ್ಲಿಪ್ ತೊಗೊಂಬರಕ್ಕೆ ಇವ್ರು ನೇಮಿಸ್ತಾರೆ. ಹ್ಮ್ ಯಾರನ್ನ, ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರನ್ನ. ಓಕೆ. ಆ ವೋಟರ್ ಸ್ಲಿಪ್ಪು ಸರಿಗಿದೆಯಾ ಇಲ್ವೋ ಚೆಕ್ ಮಾಡ್ಕೊಳ್ಳೋಕ್ಕೆ ಹೋಗಿ ತಗೊಂಬನ್ರಿ ಅಂತಾರೆ. ಇವರು ಮನೆಗಳಿಗೆ ಹೋಗಿ ವೋಟರ್ ಸ್ಲಿಪ್ ತರ್ತಾರೆ, ತಂದ್ಬಿಟ್ಟು ಕನಕಪುರದವ್ರಿಗೆ ತೋರಿಸ್ತಾರೆ. ತೋರಿಸಿದ್ಮೇಲೆ ಎಲ್ಲ ಸರಿಗಿದೆ ಅಂತ ಹೇಳ್ಬಿಟ್ಟು ಒಳ್ಳೇದಾಗಲಿ ಅವರು ಕಾಂಗ್ರೆಸ್ ಓಟ್ ಹಾಕಿ ಅಂತ ಮತ್ತೆ ಒಂದು ಪಾಂಪ್ಲೆಟ್ ಕೊಟ್ಟು ಕಳಿಸ್ತಾರೆ. ಎಲ್ಲಿಗೆ? ಈ ಮನೆಗಳಿಗೆ. ಓಕೆ. ಕನಕಪುರದವ್ರು ಪಾಂಪ್ಲೆಟ್ ಕೊಡ್ತಾರೆ, ಅವ್ರದ್ದೇ ಒಂದು ಪಾಂಪ್ಲೆಟ್ ಇರುತ್ತೆ, ಮನವಿ ಮಾಡಿರೋ ಪಾಂಪ್ಲೆಟ್. ಆ ಪಾಂಪ್ಲೆಟ್ ತೊಗೊಂಡೋಗಿ ಇವ್ರು ಆ ಮನೆಗೆ ಕೊಡ್ಬೇಕು ತಾನೆ, ಕೊಡ್ಬೇಕಲ್ಲ, ಆ ಸ್ಲಿಪ್ಪು ಮನೆಗೆ ಕೊಡ್ಬೇಕಲ್ಲ. ಸಹಜವಾಗಿ ಕೊಡ್ತಾರೆ. ಸ್ಲಿಪ್ಪು ಕೊಟ್ಟಿಲ್ಲ, ಪಾಂಪ್ಲೆಟು ಕೊಟ್ಟಿಲ್ಲ. ಅಂದ್ರೆ ಕಾಂಗ್ರೆಸ್ ಅವ್ರು ಚುನಾವಣೆ ಮಾಡಿಲ್ಲ RR ನಗರದಲ್ಲಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಪಾಪ ಕನಕಪುರದವ್ರು ಚೆನ್ನಾಗಿ ಮಾಡವ್ರೆ. ಹಾ, ಅವ್ರು ಬಂದು ಪ್ರಾಮಾಣಿಕವಾಗಿ ಒಂದು ಕಡೆ ಕುಂತ್ಕೊಂಡಿದ್ದಾರೆ. ಹ್ಮ್ ನೋಡ್ರಿ, ಯಾರ್ಯಾರು ಓಟ್ ಹಾಕ್ತಾರೆ ಆ ಮನೆಗಳಿಗೆಲ್ಲ ವೋಟರ್ ಸ್ಲಿಪ್ ತೊಗೊಂಬನ್ರಿ, ಅವ್ರನ್ನೆಲ್ಲ ನಾವು ಒಂದು ಥ್ಯಾಂಕ್ಸ್ ಕಾರ್ಡ್ ಕೊಡ್ತೀವಿ, ಹ್ಮ್ ಆ ಥ್ಯಾಂಕ್ಸ್ ಕಾರ್ಡ್ ತೊಗೊಂಡೋಗಿ ಅವ್ರು ಕೊಡ್ರಿ ಅಂತ ಹೇಳಿದ್ರು. ಈ ಪಾಪಿಗಳ ಥ್ಯಾಂಕ್ಸ್ ಕಾರ್ಡ್ ತೊಗೊಂಡೋಗಿ ಅವ್ರು ಕೊಡ್ಬೇಕಾ ಬೇಡವಾ? ಕಾರ್ಡು ಕೊಟ್ಟಿಲ್ಲ, ಹ್ಮ್ ಸ್ಲಿಪ್ಪು ಕೊಟ್ಟಿಲ್ಲ. ಈ ಎಲ್ಲಿ ಸಿಗ್ತೀವಲ್ಲ ಮಾಹಿತಿ ನಿಮ್ಗೆ? ಪಾಪ ಕನಕಪುರದವ್ರು ಒಳ್ಳೆಯವರು, ಹಾ, ಅವ್ರು ನಿಯತ್ತಾಗಿ ಎಲೆಕ್ಷನ್ ಮಾಡಿದ್ದಾರೆ. ಓಕೆ. ಈಗ ಅರ್ಥ ಆಯ್ತಾ ನಾನು ಹೇಳಿದ್ದು? ಕನಕಪುರದವ್ರ ಮೇಲೆ ಕರುಣೆ ಇದೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಹಾ, ಈಗ ಒಂದು 10 ಮನೆ ಓಕೆ. ವೋಟರ್ ಸ್ಲಿಪ್ಪು ಪ್ರಿಂಟರ್ ಕೊಟ್ಟ, ಪ್ರಿಂಟ್ರಲ್ಲಿ ವೋಟರ್ ಸ್ಲಿಪ್ ಕೊಟ್ಟವ್ರು. ಓಕೆ. ಅದರಲ್ಲಿ ಡಿ.ಕೆ. ಸುರೇಶ್ ಸರ್ ನೇರವಾಗಿ ಹೇಳ್ತಿದ್ದೀರಿ, ಡಿ.ಕೆ. ಸುರೇಶ್ ಅವ್ರ ಫೋಟೋ ಇದೆ, ಪಾರ್ಟ್ ನಂಬರು, ಬೂತ್ ನಂಬರ್, ಸೀರಿಯಲ್ ನಂಬರ್ ಎಲ್ಲ ಇದೆ. ಇವ್ರೇನು ಮಾಡೋರು ಕನಕಪುರದವರು, ನೋಡಪ್ಪ ನೀವು ಎಷ್ಟು ಜನಕ್ಕೆ ಸ್ಲಿಪ್ ಕೊಟ್ಟಿದ್ದಾರೆ ನನಗೆ ಕನ್ಫರ್ಮ್ ಆಗಬೇಕು, ಹಾ, ಆ ಸ್ಲಿಪ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬನ್ರಿ ಅಂತ. ಹ್ಮ್ ಇವ್ರೇನು ಮಾಡಿದ್ರು, ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದ್ರು. ಒಬ್ಬೊಬ್ಬರು 50, 100 ಕಲೆಕ್ಟ್ ಮಾಡ್ಕೊಂಬಂದ್ರು. ಅವ್ರೇನು ಮಾಡಿದ್ರು, ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಒಂದು ಕಾರ್ಡ್ ಮಾಡಿದ್ರು. ಓಕೆ. ಸ್ಪೆಷಲ್ ಕಾರ್ಡ್. ಆ ಕಾರ್ಡನ್ನ ಇದ್ರ ಜೊತೆಗೆ ಪಿನ್ ಮಾಡೋದು. ಹ್ಮ್ ಇದನ್ನು ತೊಗೊಂಡೋಗಿ ನೀವು ಯಾವ ಮನೆಯಿಂದ ತಂದಿದ್ರೆ ಆ ಮನೆಗೆ ಕೊಟ್ಬಿಡಿ ಅಂತ ಹೇಳೋದು. ಈ ಪಾಪಿಗಳು ತೊಗೊಂಡೋಗಿ ಕೊಡ್ಬೇಕಾ ಬೇಡವಾ? ಕೊಟ್ಟಿಲ್ಲ. ಕೊಟ್ಟಿಲ್ಲ. ಎಸ್, ನನಗೆ ಎಲ್ಲ ಅರ್ಥ ಆಗ್ತಿದೆ. ಹೌದು, ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ್ ಅವ್ರ ಟೀಮ್ ಚುನಾವಣೆ ಮಾಡಿದ್ದಾರೆ. ಸ್ಥಳೀಯವಾಗಿ ಕಾಂಗ್ರೆಸ್ನ ಸ್ವತಂತ್ರ ಅಭ್ಯರ್ಥಿ ಕುಸುಮಾ ಅಂಡ್ ಟೀಮ್ ಇಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದೀರಿ. ನಾನು ಯಾರ ಹೆಸರು ಹೇಳಲ್ಲ, ಹೇಳ್ತಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹೇಳ್ತೀನಿ. ಓಕೆ. ಅವರು ಚುನಾವಣೆಯಲ್ಲಿ ಹಾ, ಅವ್ರ ಫೇಸ್ಬುಕ್ಕು, ಅವ್ರ ವಾಟ್ಸಪ್ಪು, ಅವ್ರ ಇನ್ಸ್ಟಾಗ್ರಾಮ್ ಏನೇನು ಹೇಳ್ತಾರಲ್ಲ, ಅವೆಲ್ಲ ಒಂದ್ಸಾರಿ ನೋಡಿ, ಒಂದ್ಸಾರಿ ತೆಗೆದು ನೋಡ್ರಿ. 2023 ನನ್ನ ಚುನಾವಣೆಯಲ್ಲಿ ಎಷ್ಟು ಪಾದಯಾತ್ರೆ ಮಾಡಿದ್ದಾರೆ, ಎಷ್ಟು ಮನೆಗಳಿಗೆ ಹೋಗಿದ್ದಾರೆ, ಎಷ್ಟು ಸಮಯ ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ. ಈ ಚುನಾವಣೆಯಲ್ಲಿ ಎಷ್ಟು ಸಮಯ ಕೊಟ್ಟವ್ರೆ, ಈ ಚುನಾವಣೆಯಲ್ಲಿ ಫೇಸ್ಬುಕ್ ಕೆಲಸ ಮಾಡಿದ್ರ, ವಾಟ್ಸಪ್ ಕೆಲಸ ಮಾಡಿದ್ರ, ಫೋಟೋ ಪರ್ಪಸ್ ಕೆಲಸ ಮಾಡೋದಂತ ನೀವೇ ಸ್ಟಡಿ ಮಾಡಿ. ಎಸ್, ಇನ್ನು 10-12 ದಿನ ಸರ್, ನಾವೆಷ್ಟೇ ಚರ್ಚೆಗಳ ಮಾಡಿದ್ರು ಕೂಡ ನೀವು ಹೇಳದಂತ 40,000, ಅವ್ರು ಹೇಳ್ತಿರೋ 25-30 ಸಾವಿರದ ಲೆಕ್ಕಾಚಾರ ಸಿಗುತ್ತೆ. ನೀವು ಬೇರೆ ಹೆಂಗೆ ಹೇಳಿದ್ರಿ ಅಂದರೆ ವಾರ್ಡ್ ವೈಸ್ ಹೇಳಿದಿರಿ. ನಿಮ್ಮ ಜೊತೆಯಿಂದ ಬಿಟ್ಟೋದವ್ರು ಯಾರು ಒಳ್ಳೆಯವರಲ್ಲ, ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಲಾಭ ಇಲ್ಲ. ನಾನು ಈಗಲೂ ಹೇಳ್ತೀನಿ, 1.5-2 ವರ್ಷದಿಂದನೇ ಟಿಕೆಟ್ ಕೊಡಲ್ಲ ಅನ್ನೋದು ಅವ್ರು ಖಾತ್ರಿ ಮಾಡ್ಕೊಂಡಿದ್ರು. ಓಕೆ, ಕನ್ಫರ್ಮ್. ಓಕೆ. ಪಕ್ಕದಲ್ಲಿ ಪ್ಯಾರಲರ್ ಆಗಿ ಬೇರೆಯವ್ರು ರೆಡಿ ಮಾಡಿದ್ದೆ. ಓಕೆ. ಅದು ಸರಿಯಾದ ಟೈಮು. ಅವ್ರು ಕರ್ಕೊಂಡಿದ್ದಾರೆ. ಓದೋರ್ಗೆ ಒಳ್ಳೇದಾಗ್ಲಿ, ಅವ್ರಿಗೆ ನಾನು ಶುಭ ಕೋರ್ತೇನೆ. ಎಸ್ ಸರ್, ನಾನು RR ನಗರ ಬಿಟ್ಟು ಮುಂದಕ್ಕೆ ಉಳಿದೋದು 7 ಕಡೆಗೆ ಹೋಗ್ಬೇಕು, ಅದನ್ನು ಕೂಡ ಕಡೆಯದಾಗ ಕೇಳ್ತೀನಿ. ಮತ್ತೊಂದ್ಸಲ ಓವರಾಲ್ ಹೇಳ್ಬಿಡ್ತೀನಿ. JP ಪಾರ್ಕಲ್ಲಿ ನಂಜುಂಡಪ್ಪನವರು, ಜಾಲಹಳ್ಳಿಯಲ್ಲಿ ಶ್ರೀನಿವಾಸ್ ಅವರು, ಲಗ್ಗೆರೆಯಲ್ಲಿ ನಾರಾಯಣ ಸ್ವಾಮಿ ಸಿದ್ದೇಗೌಡರು, ಕೊಟ್ಕೆಪಾಳ್ಯ ಮೋಹನ್ ಕುಮಾರ್, ಲಕ್ಷ್ಮೀದೇವಿ ನಗರ ವೇಲು ನಾಯ್ಕರ್, ಇವ್ರು ಯಾರಿಂದು HMT ಆಶಾ ಸುರೇಶ್, ಇವ್ರು ಹೋಗಿದ್ರಿಂದ 4 ಅಣಿ ನಷ್ಟ ಇಲ್ಲ ಬಿಜೆಪಿಗೆ, ಒಳ್ಳೇದು ಅಂತ ಹೇಳ್ಕೊಂಡು ನೀವು ನಂಬಿಕೆ ಇಟ್ಕೊಂಡು ಕೂತಿದ್ದೀರಿ. ರಿಸಲ್ಟ್ ಅಲ್ಲಿ ಇದಕ್ಕೆ ಉತ್ತರ
ಉತ್ತರ ಇವರಿಂದ ಲಾಭ ಆಗಿದ್ಯಾ ಹಾ. ನಷ್ಟ ಆಗಿದ್ಯಾ 4ನೇ ತಾರೀಕು ಗೊತ್ತಾಗುತ್ತೆ. ನಾನಲ್ಲ ಹೇಳೋದು, ಹಾ ನಾನು ಹೇಳಲ್ಲ ಇದ್ರ ಬಗ್ಗೆ. ಓಕೆ. ಅಂಕಿ ಅಂಶ ಹಾ. ತಗೊಂಡ ಮೇಲೆ ಹಾ ಎಷ್ಟು ಡೇಟ್ ಇವತ್ತು 22. ಹೌದು. 22ನೇ ತಾರೀಕು ಮುನಿರತ್ನ ಹೇಳಿದ ಭವಿಷ್ಯ ಸತ್ಯ ಆಗಿದೆ ಅಂತ ನೀವೇ ನಿಮ್ಮ ನಾನು channel ಪಬ್ಲಿಷ್ ಅಲ್ಲಿ ಮಾಡಿ ಹಾಕೊಳ್ಳಿ. ನಾನು ಪಬ್ಲಿಷ್ ಮಾಡ್ತೀನಿ. ನೀವೇ ಹಾಕೊಳ್ರಿ, ಎಸ್ ಎಸ್ ಎಸ್. ಬರ್ದಿಟ್ಕೊಂಬಿಡಿ. ಹಾ ಈ ಯಾವ ವಾರ್ಡಲ್ಲೂ ಲೀಡ್ ಬರಲ್ಲ, ಯಾವ ವಾರ್ಡಲ್ಲಿ ಲೀಡ್ ಬರಲ್ಲ. ಲೀಡ್ ಬರಲ್ಲ. ಎಸ್ ಸರ್, ನೀವು 40,000 40ರಿಂದ 50,000 ಆರ್ ಆರ್ ನಗರ ಲೀಡ್ ಕೊಡ್ತೀವಿ ಅಂತ ಮಾತಾಡ್ತಿದ್ದೀರಿ. ಈ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆಗ್ಲಿಕ್ಕೆ ಕಾರಣ ಯಾರು? ಯಾಕೆ ಕರ್ಕೊಂಡು ಬಂದ್ರಿ? ನೋಡಿ, ಕಾರಣಗಳು ಹಲವಾರು ಇರ್ತವೆ. ಓಕೆ. ಡಾಕ್ಟ್ರ್ ಅಂತ ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡ್ತಕ್ಕಂಥ ವ್ಯಕ್ತಿ, ಬಡವರಿಗೆ ಸ್ಪಂದಿಸಿರ್ತಕ್ಕಂಥ ವ್ಯಕ್ತಿ, ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿ, ನನ್ನಿಂದ 4 ಕುಟುಂಬಕ್ಕೆ ಒಳ್ಳೇದಾಗಬೇಕು ಅನ್ನೋ ವ್ಯಕ್ತಿ ಸಿಗೋದು ಭಾಳ ಅಪರೂಪ. ಅಂಥ ಒಂದು ವ್ಯಕ್ತಿ ನಮಗೆ ಸಿಕ್ಕಿದ್ರು, ಅದರಲ್ಲೂ ವಿಶೇಷವಾಗಿ ನಮ್ಮ ಲಾಂಛನದ ಮೇಲೆ ಚುನಾವಣೆ ಸ್ಪರ್ಧೆ ಮಾಡಿ ಆ ಒಂದು ಇದು ನಮಗೆಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೆ ಅವರು ಬಂದಿದ್ದು ಒಂದು ಶಕ್ತಿ ಈ ಗ್ರಾಮಾಂತರಕ್ಕೆ. ಡಿ ಕೆ ಸುರೇಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷನ್ ಟೈಪು, ಪ್ರತಿಯೊಬ್ಬರಿಗೂ ಸಿಗ್ತಾರೆ, ಕೆಲಸ ಮಾಡಿದ್ದಾರೆ, ಕೆಲಸಗಾರ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಕೆಲಸಗಾರರು. ಒಳ್ಳೆ ಕೆಲಸನ ಕೆರೆದ್ಬಿಟ್ಟು ಹಾಳು ಮಾಡೋದಕ್ಕೆ ಎಷ್ಟು ಜನ ಬೇಕು? ಒಂದು ಒಳ್ಳೆ ಕೆಲಸ ಓಕೆ, ಹಾಳು ಮಾಡೋಕ್ಕೆ ಎಷ್ಟು ಜನ ಬೇಕು? ಸಾಕು ಒಂದು ಸ್ವಲ್ಪ ಡಿ ಜನ. ಕೆ ಸುರೇಶ್ ಅವರು ಒಂದು ಒಳ್ಳೆ ಮಡಿಕೆ ಮಾಡಿ ಇಟ್ಟವ್ರೆ. ಓಕೆ. ಹೊಡೆಯೋದಕ್ಕೆ ಎಷ್ಟು ಜನ ಬೇಕು, ಎಷ್ಟು ಕೋಲ್ ಬೇಕು? ಬಟ್ ಮುನಿರತ್ನವರ ಮಾತಿನ ದಾಟಿ ಹೇಗಿದೆ ಅಂದ್ರೆ, ಡಿ ಕೆ ಸುರೇಶ್ ಒಳ್ಳೆಯವರು, ಅಕ್ಕಪಕ್ಕ ಇರೋರು ಸರಿ ಇಲ್ಲ, ಅವರೇ ಹಾಳು ಮಾಡೋರು ಅಂತ. ಮಡಿಕೆ ಹೊಡೆದಾಕ್ಬಿಟ್ರು. ಅವ್ರು ಏನು ಕಟ್ಕೊಂಡ್ಬಂದಿದ್ರು ಆರ್ ಆರ್ ನಗರದಲ್ಲಿ ಆಗಿದ್ದು ಅದೇ. ಎಸ್ ಸರ್, ಓಕೆ. ನಾನು ಆರ್ ಆರ್ ನಗರದಿಂದ ಮುಂದಕ್ಕೆ ಹೋಗ್ತೀನಿ. ಬ್ಯಾಂಗ್ಳೂರ್ ಸೌತ್ ಅತಿ ಹೆಚ್ಚು ಬಿಜೆಪಿ ಲೀಡ್ ಕೊಟ್ಟಂತ ಕ್ಷೇತ್ರ, ಕೊಡ್ತಾ ಇರೋ ಕ್ಷೇತ್ರ ಇದು. ಸರ್, ಏನ್ ಮಾಡ್ತೀರಿ? ನೋಡಿ, ಓವರ್ ಆಲ್ ಆಗಿ ಇಡೀ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ತಗೊಂಡಾಗ ಕ್ಷೇತ್ರವಾರು ನಾವು ಚರ್ಚೆ ಮಾಡೋ ಬದಲು ಒಟ್ಟಾರೆಯಾಗಿ ಡಾಕ್ಟರ್ ಎಷ್ಟು ಲೀಡಲ್ಲಿ ಗೆಲ್ತಾರೆ? ಡಾಕ್ಟ್ರು ನನ್ನ ಲೆಕ್ಕದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಮತಗಳಲ್ಲಿ ಗೆಲ್ಲಬೇಕು. ಆ ಗೆಲುವಿನ 50% ಲೀಡ್ ಕಾಂಟ್ರಿಬ್ಯೂಷನ್ ಆರ್ ಆರ್ ನಗರ ಅಲ್ಲ, ಇವರು ಮಾಡಿದ್ದು ಪಾಪಗಳಿಗೆ ಅದು ಬರ್ತಾ ಇರೋದು, ಇವರು ಮಾಡ್ಕೊಡೋ ತಪ್ಪುಗಳಿಗಿಂದ ಅದು ಬರ್ತಾ ಇರೋದು. ಜನಕ್ಕೆ ನಾನು ಆಗ್ಲೇ ಹೇಳೋದಲ್ಲ, ಬರೀ ಬೆಂಗಳೂರು ಗ್ರಾಮಾಂತರದವ್ರಿಗಲ್ಲ, ಬೆಳಗಾವಿಗೆ ಹೋದ್ರು ಕನಕಪುರ ಗ್ರಾಮಾಂತರ ಏನು ಅಂತ ಕೇಳ್ತಾರೆ, ಮಂಗಳೂರಿಗೆ ಹೋದ್ರು ಗ್ರಾಮಾಂತರ ಏನು ಅಂತ ಕೇಳ್ತಾರೆ, ಬೀದರ್ಗೆ ಹೋದ್ರು ಗ್ರಾಮಾಂತರ ಏನು ಅಂತ ಕೇಳ್ತಾರೆ. ಸೊ ಫೈನಲಿ ಜನಕ್ಕೆ ಏನು ಹೇಳ್ತೀರಿ ಮುನಿರತ್ನವರು? ಜನರಿಗೆ ಹೇಳೋದು ಒಂದೇ, ಆರ್ ಆರ್ ನಗರದಲ್ಲಿ ನಿಂತಿರೋ ಕೆಲಸಗಳಿಗೆಲ್ಲ ಚಾಲನೆ ಕೊಡಬೇಕು. ನಿಮ್ಮ ಅಮೂಲ್ಯವಾದ ಮತನ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೊಟ್ಟಿದ್ದೀರಾ ಅಂತ ನನಗೆ ನನ್ನ ಮನಸ್ಸು, ನನ್ನ ಹೃದಯ ಎರಡೂ ಹೇಳ್ತಾ ಇದೆ. ನಿಮ್ಮೆಲ್ರಿಗೂ ಹೇಳೋದು ಒಂದೇ, ಡಾಕ್ಟರ್ ಮಂಜುನಾಥ್ ಬಂದಿದ ತಕ್ಷಣ ಏನು ನಿಂತಿದೆ ಕೆಲಸಗಳು, ಇದನ್ನೆಲ್ಲ ಪ್ರಾರಂಭ ಮಾಡಿಸೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿ ಆರ್ ಆರ್ ನಗರದ ಮತದಾರ ದೇವರುಗಳಿಗೆ ನ್ಯಾಯ ಒದಗಿಸೋಕ್ಕೆ ನಾನು ಕೆಲಸ ಮಾಡ್ತೀನಿ. ಆರ್ ಆರ್ ನಗರದ ನಿಂತಿರೋ ಕೆಲಸಗಳು ನಡೀಲಿ, ಅನುದಾನ ಬಿಡುಗಡೆ ಮಾಡಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರ ಕಾಲ್ ಕಟ್ತೀನಿ ಅಂತ ಹೋಗಿದ್ರಿ. ನನ್ನ ಜನಕ್ಕಾಗಿ ಯಾರ ಕಾಲ್ ಬೇಕಾದ್ರೂ ಕಟ್ತೀನಿ ಅಂತ ಹೋಗಿದ್ರಿ. ಒಂದು ಹೇಳ್ತೀನಿ, ನಾನೊಬ್ಬ ಭಿಕ್ಷುಕ. ನೀವು ಹೇಳ್ತೀನಿ, ನೀವು ಈಗ ಮಾತಾಡ್ತವ್ರು ಕಾಂಗ್ರೆಸ್ ಅವರು. ಈಗ ನಾನೊಬ್ಬ ಭಿಕ್ಷುಕ. ಹಾ, ನನ್ನ ಮತದಾರ ದೇವರುಗಳ ಹತ್ರ ಭಿಕ್ಷೆ ಕೇಳಿದ್ದೀನಿ, ಓಟ್ ಹಾಕ್ಸ್ಕೊಂಡಿದ್ದೀನಿ. ಒಬ್ಬರ ಹತ್ರ ಭಿಕ್ಷೆ ಬೇಡದ ಮೇಲೆ ಆ ಭಿಕ್ಷೆ ಬೇಡಿರೋ ಜಾಗಕ್ಕೆ ಒಳ್ಳೇದು ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಕಾಲು ಹಿಡ್ಕೊಂತೀನಿ, ಸಿದ್ದರಾಮಯ್ಯನ ಕಾಲು ಹಿಡ್ಕೊಂತೀನಿ. ನನಗೆ ಅವೆಲ್ಲ ಏನಿಲ್ಲ. ಜನರಿಗೆ ಕ್ಷೇತ್ರಕ್ಕೆ ಅನುದಾನ ಕೊಡಿ, ನನ್ನ ಕ್ಷೇತ್ರಕ್ಕೆ ಒಳ್ಳೇದು ಮಾಡಿ. ನನಗೇನು ಅವರು ಇವರು ಅಂತಲ್ಲ, ನಾನು ಭಿಕ್ಷುಕ. ನಾನು ಹೋಗಿ ಕೈ ಮುಗಿದಿದ್ದೀನಿ, ಭಿಕ್ಷೆ ಬೇಡಿದ್ದೀನಿ, ಓಟ್ ಹಾಕಿದ್ದಾರೆ. ನಾನು ಓಟ್ ಹಾಕಿಸ್ಕೊಂಡು ಶೋಕಿ ಮಾಡೋಕ್ಕೋ, ನಾನು 5 ವರ್ಷಕ್ಕೊಂದ್ಸಾರಿ ಮುಖ ತೋರ್ಸೋಕ್ಕೋ ನಾನು MLA ಆಗಿಲ್ಲ. ಎಲ್ಲಿ ತೊಂದರೆ ಇದೆ ಆ ತೊಂದರೆನ ಸರಿಪಡಿಸೋಂಥದ್ದು ನನ್ನ ಕೆಲಸ. ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಸೇವಕ, ಒಬ್ಬ ಕೆಲಸಗಾರ, ಒಬ್ಬ ಕೂಲಿ ಅವನು. ನನ್ನ ಡ್ಯೂಟಿ. ನಾನು MLA, ಎಕ್ಸ್ ಮಿನಿಸ್ಟ್ರು, 4 ಸಾರಿ MLA ಎಲೆಕ್ಷನ್ ಗೆದ್ದಿದ್ದೀನಿ, 1 ಸಾರಿ ಕಾರ್ಪೊರೇಟರ್ ಆಗಿದ್ದೀನಿ, ನಾನೊಬ್ಬ ಫಿಲಮ್ ಪ್ರೊಡ್ಯೂಸರು. ಇವೆಲ್ಲ ನನಗಿಲ್ಲ. ಈ ಯಾವ್ದು ಅಮ್ಮು ಬಿಮ್ಮು ಅಹಂಕಾರ ದುರಹಂಕಾರ ಇಲ್ಲ, ನನಗಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ಕಾಲ್ ಕಟ್ಟಿ ಕೆಲಸ ಮಾಡ್ಸಿರ್ಬೇಕಾರೆ ಅಷ್ಟೇ ನನ್ನ ಕೆಲಸ. ಬಟ್ ಒಂದು, ನಾನು ಇಂಟರ್ವ್ಯೂ ಸ್ಟಾರ್ಟಿಂಗ್ ಇಂದ ಕಡೆವರೆಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ ನನ್ನ. ನೀವು
ನಾವು ಗೆಲ್ತೀವಿ, ಲೀಡು ಅಂತ ಹೇಳ್ತಿದ್ದೀರಿ. ಡಿ ಕೆ ಸುರೇಶ್ ಅವ್ರು ಗೆದ್ರೆ, ಡಾಕ್ಟ್ರು ಸೋತ್ರೆ. ಒಂದು ಹೇಳ್ತೀನಿ, ಡಾಕ್ಟರ್ ಮಂಜುನಾಥ್ ಒಳ್ಳೆತನ ಸುರೇಶ್ ಅವರ ಆಪ್ತ ಬಳಗದಿಂದ ಸೋಲಾಗ್ತಾ ಇದೆ. ಇದು ಜ್ಞಾಪಕ ಇಟ್ಕೊ. ಈಗಲೂ ಡಾಕ್ಟರ್ ಗೆಲ್ತಾರೆ. ಡಾಕ್ಟ್ರು ಗೆಲ್ತಾರೆ. ಸುರೇಶ್ ಅವ್ರು ಯಾರ್ಯಾರು ನಂಬಿದ್ರು ಅವರೇ ಈ ಸಾರಿ ಹಳ್ಳ ತೋಡಿರೋದು. ಇದು ನಾವು ಎದುರುಗಡೆ ಶತ್ರುಗಳು. ಸುರೇಶ್ ಅವ್ರಿಗಿರೋಂಥ ಶತ್ರುಗಳು ಎಷ್ಟು ಚೆನ್ನಾಗಿ ಗೊತ್ತಾ ಈ ಸಾರಿ? ಡಿ ಕೆ ಸುರೇಶ್ಗೆ, ಡಿ ಕೆ ಶಿವಕುಮಾರ್ಗೆ ಎಷ್ಟು ಜನ? 3 ಥರ ಶತ್ರುಗಳಿದ್ದಾರೆ. ಯಾವ್ಯಾವ ಥರ? ಅಂತರಂಗ ಶತ್ರು, ಓಕೆ, ಬಹಿರಂಗ ಶತ್ರು, ಓಕೆ, ಹಿತಶತ್ರು. 3 ಥರ ಇದ್ದಾರೆ. ನಾವು ಬಹಿರಂಗವಾಗಿ ಹೋರಾಟ ಮಾಡಿ ಗುದ್ದಾಡಿರೋರು ಗೆಲ್ಲಬೇಕು ಅಂತ ಡಾಕ್ಟರ್ಗೋಸ್ಕರ. ಬಹಿರಂಗ ಶತ್ರುಗಳು ಬಹಿರಂಗವಾಗಿ ನಾವು ಕಣ್ಣಿಗೆ ಕಾಣ್ತಾ ಇದೀವಿ. ಅಂತರಂಗ ಶತ್ರುಗಳು, ಅಂತರಂಗ ಹಿತಶತ್ರುಗಳೇ ಅವ್ರನ್ನ ಈ ಸಾರಿ ಸೋಲಿಸ್ತಾ ಇರೋದು, ನಾವಲ್ಲ, ನೀವಲ್ಲ, ಅವರೇ ಸೋಲ್ಸಿರೋದು. ಇವ್ರು ಕೇಳೋದ್ ಮರ್ತಿದ್ದೆ, ಅದನ್ನ ಕೇಳ್ಬಿಡ್ತೀನಿ. 28 ಗೆಲ್ತೀರಿ? ನಾವು ಮತ್ತು NDA ಇಬ್ರು ಸೇರಿ 24ವರೆಗೂ ನಾವು ರೀಚ್ ಆಗ್ತೀವಿ. ಸಿದ್ದರಾಮಯ್ಯ ಹೇಳ್ತಾರೆ 20+ ಗೆಲ್ತೀವಿ ನಾವು ಅಂತ. ಯಾರು? ಸಿದ್ದರಾಮಯ್ಯ ಹೇಳ್ತಾರೆ, ಡಿ ಕೆ ಹೇಳ್ತಾರೆ. ಡಿ ಕೆ ಅವ್ರು 28 ಹೇಳ್ತಾ ಇದ್ರಲ್ಲ, ಯಾಕೆ ಕಮ್ಮಿ ಮಾಡಿದ್ರು? ಕಮ್ಮಿ ಮಾಡಿದ್ರ? ಅವರು ಚುನಾವಣೆ ಪ್ರಾರಂಭ ಆದಾಗ 28 ಹೇಳ್ತಾ ಇದ್ರು. ನೀವ್ 28 ಹೇಳ್ತಿದ್ರಿ, ಅವ್ರು ಅಲ್ಲ, ಅವ್ರು 28 ಹೇಳ್ತಾ ಇದ್ದು, ಆಮೇಲೆ ನಾವು 28. 543 ಇಡೀ ದೇಶದಲ್ಲಿ ಈಗಾಗಲೇ 3 ಅವಿರೋಧವಾಗಿ ಆಯ್ಕೆ ಆಗ್ಬಿಟ್ಟಿದ್ರಿ. 2-3 543ರಲ್ಲಿ ಬಿಜೆಪಿ ಅಂದ್ರೆ NDA ಸಂಖ್ಯೆ ಎಷ್ಟಾಗಿರುತ್ತೆ? ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ, ಯಾವುದೇ ಅನುಮಾನ ಬೇಡ. ಯಾವುದೇ ಅನುಮಾನ ಬೇಡ? ಯಾವುದು ಅನುಮಾನ ಬೇಡ. 200 ದಾಟಲ್ಲ ಅಂತಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಅಲ್ಲಿ ಎಷ್ಟು ಜನ ಇದ್ದಾರೆ? INDA ಇದೆಯಲ್ಲ, ಪ್ರಧಾನಮಂತ್ರಿ ಹೆಸರು ಹೇಳಿ, ಯಾರು ಅಂತ, ಕ್ಯಾಂಡಿಡೇಟ್ ನೇಮ್ ಹೇಳಿ, ಒಬ್ಬರ ಹೆಸರು ಹೇಳಿ, ಒಬ್ಬರ ಹೆಸರು ಹೇಳಿ. ಅವ್ರು ಕುಂತ್ಕೊಳ್ಳೋ ಅಷ್ಟು ಜನದಲ್ಲಿ ನಮ್ಮ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಇವರೇ ಅಂತ ಒಬ್ಬರು ತೋರಿಸ್ಲಿ, ಒಂದು ಹೆಸರು. ಆಯಿತು, INDA ಕುಂತ್ಕೊಂಡು ರಾಹುಲ್ ಗಾಂಧಿನೇ ಅಂತ ಹೇಳೋರು ಇದ್ದಾರಾ? ಇಲ್ಲ. ಮಮತಾ ಬ್ಯಾನರ್ಜಿ ಹೆಸರು ಹೇಳ್ತಾರಾ? ಇಲ್ಲ. ಯಾರ ಹೆಸರು ಹೇಳ್ತಾರೆ? ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಕ್ಕೆ ಗೊತ್ತಿಲ್ಲ ಅವ್ರಿಗೆ. ಇಲ್ಲ, ಹೆಸರೇ ಇಲ್ಲ. ಮತ್ತೆ ಹೆಸರು ಕೊಡಿ ಫಸ್ಟು. ಸಾರಾ ಸಗ್ಡಾಗ್ ತಳ್ಳಾಗ್ತಾವ್ರೆ, ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಅಂತ ಮುನ್ರತ್ನ ಅವರು ಒತ್ತಿ ಹೇಳ್ತಾವ್ರೆ, ವಿಶ್ವಾಸದಲ್ಲಿ ಹೇಳ್ತಾವ್ರೆ. ಅದ್ರ ಬಗ್ಗೆ ಯಾರೊಬ್ರಿಗೂ ಕೂಡ ಸಂದೇಹ ಇಲ್ಲ ಅನ್ನೋದು ಅವ್ರ ಲೆಕ್ಕಾಚಾರಗಳು. ಪ್ರಧಾನಿ ಯಾರು ಅನ್ನೋದು ಒಂದ್ ಹೆಸರು ಹೇಳಿ ಸಾಕು ಅಂತ ಹೇಳ್ತಾವ್ರೆ. ಹೌದು, ಆ ಗೊಂದಲ ಅವರಲ್ಲಿದೆ. ಏನೇವಾದ್ರೂ ಜೂನ್ 4ವರೆಗೂ ಕಾಯೋಣ. ಬಟ್ ಬೆಂಗಳೂರು ಗ್ರಾಮಾಂತರ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಮುನ್ರತ್ನ ಅವರು ಉತ್ತರ ಕೊಟ್ಟಿದ್ದಾರೆ. ಅದರಲ್ಲೂ RR ನಗರ ವಿಧಾನಸಭಾ ಕ್ಷೇತ್ರಕ್ಕೆ ವಾರ್ಡ್ ವೈಸ್ ಲೆಕ್ಕ ಕೊಟ್ಟವ್ರೆ. ಬಟ್ ಜೂನ್ 4 ತಾಳೆ ಹಾಕಿ ನೋಡಿ. ನಾನು ಕೂಡ ಕಾಯ್ತಿರ್ತೀನಿ ಅವತ್ತಿನಗೋಸ್ಕರ. ಒಂದ್ ಸೆಕೆಂಡ್ ಸರ್, ಜೂನ್ 4 ಸಂಜೆ ಒಂದು 10 ನಿಮಿಷ ಇಂಟರ್ವ್ಯೂ. ಭಾಳ ನೀವು ಯಶವಂತಪುರದ ಬಗ್ಗೆ ಕೇಳಿದ್ರಿ. ಹೌದು, ಯಶವಂತಪುರ ಮಾರ್ಕೆಟ್ ಇದೆಯಲ್ಲ, ಓಕೆ, ನಮ್ಮ ಯಶವಂತಪುರ ಅದೇ ರೀತಿ ಸಿಟಿ ಮಾರ್ಕೆಟ್. ಓಕೆ, ಸಿಟಿ ಮಾರ್ಕೆಟ್ ಇಲ್ಲಿ ರೈತರು ಕೆಲವು ಹಣ್ಣುಗಳು ತರ್ತಾರೆ, ಹಣ್ಣು ತರಕಾರಿ ಎಲ್ಲ ಬರುತ್ತೆ. ಆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆರಿಸ್ತಾರೆ. ABC ಅಂತಾನ ಇಟ್ಕೋಬಹುದು, ಕ್ವಾಲಿಟಿ ವೈಸ್ 1 2 3 ಅನ್ನ ಇಟ್ಕೋಬಹುದು. ಹೌದು, ಕ್ವಾಲಿಟಿ ವೈಸ್. ಸ್ವಲ್ಪ ಕಪ್ಪಗಾಗಿರೋದು, ಅರ್ಧ ಕೊಳ್ತೋಗಿರೋದು, ಇನ್ನೊಂದು ಸ್ವಲ್ಪ ಕೊಳ್ತೋಗಿರೋದು, ಓಕೆ, ಇದೆಲ್ಲ ಒಂದ್ ಕಡೆ ಇರ್ತಾರೆ. ಒಂದ್ ದಿನ ಕೆಟ್ಟೋಗುತ್ತೆ ಅನ್ನೋದು ಇನ್ನೊಂದ್ ಕಡೆ ಇಟ್ಟಿರ್ತಾರೆ. ಇನ್ನು 3 ದಿನ ಇರುತ್ತೆ ಅನ್ನೋದು ಒಂದ್ ಕಡೆ ಇಟ್ಟಿರ್ತಾರೆ. 10 ರೂಪಾಯಿ, 5 ರೂಪಾಯಿ, 3 ರೂಪಾಯಿ ಅಥವಾ 2 ರೂಪಾಯಿ ಹಿಂಗಿರುತ್ತೆ. ಓಕೆ, ಹಂಗೆ ಈ ತಗೊಳ್ಳೋವಾಗ ನಾವು ಯೋಚನೆ ಮಾಡಿ ತಗೋಬೇಕು. ವಸ್ತುಗಳನ್ನ ಯಾವುದೇ ತಗೊಳ್ಳೋವಾಗ ಓಕೆ, ಏನೋ ಸಿಕ್ಕೈತಲ್ಲ ಕಮ್ಮಿ ರೇಟು ಅಂದ್ಬಿಟ್ಟು ಹಿಡ್ಕೊಂಡು ಹೋಗ್ಬಿಟ್ರೆ ಮನೆ ಹೋಗಿ ಕ್ಲೀನ್ ಮಾಡಿದ್ರೆ ಅರ್ಧನೂ ಸಿಗಲ್ಲ. ನನ್ಗೆ ಯಾಕೋ ಈ ಕಂಪ್ಯಾರಿಸನ್ RR ನಗರದಲ್ಲಿ ಕಾಂಗ್ರೆಸ್ ನಾಯಕರು ಡಿ ಕೆ ಸುರೇಶ್, ಶಿವಕುಮಾರ್ ಪಿಕ್ ಮಾಡಿರೋದು ಯಾಕೆ 3 ರೂಪಾಯಿ ಮೆಟೀರಿಯಲ್ ಪಿಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ರಾಮಚಂದ್ರ ಒಳ್ಳೆ ಹಣ್ಣು, RR ನಗರ ಫಸ್ಟ್ ಕ್ವಾಲಿಟಿ. ಓಕೆ, ಗೋವಿಂದರಾಜು ಫಸ್ಟ್ ಕ್ವಾಲಿಟಿ, ಅಲ್ಲಿಂದ ತಿಮ್ರಾಜು ಫಸ್ಟ್ ಕ್ವಾಲಿಟಿ, GK ವೆಂಕಟೇಶ್ ಫಸ್ಟ್ ಕ್ವಾಲಿಟಿ, ಸುನಂದ ಬೋರೇಗೌಡ ಫಸ್ಟ್ ಕ್ವಾಲಿಟಿ, ರಾಕಿ ಫಸ್ಟ್ ಕ್ವಾಲಿಟಿ. ಈ ಎಲ್ಲ ಕ್ವಾಲಿಟಿಗಳು ಇಲ್ಲೇ ಇದೆ ನಮ್ಮ ಹತ್ರನೇ. ಓಕೆ, ಯಾವ ಕ್ವಾಲಿಟಿನೂ ಈಚೆಗೆ ಹೋಗಿಲ್ಲ. ಕೊಳ್ತೋಗಿರಲ್ಲ ಹೋಗ್ಬಿಟ್ಟು ನಾನು ಹೇಳ್ತಾ ಇಲ್ಲ.
ನಾನು ಹೇಳ್ತಾ ಇಲ್ಲ. ಆಯ್ಕೆ ನೀವು ಆಯ್ಕೆ ಮಾಡ್ಕೊಳ್ಳೋವಾಗ, ಆರಿಸ್ಕೊಳ್ಳೋವಾಗ ಯೋಚನೆ ಮಾಡಿ ಆರಿಸ್ಕೋಬೇಕು. ಓಕೆ, ಆಯ್ಕೆ ಮಾಡ್ಕೊಳ್ಳೋಕೆ ಯೋಚನೆ ಮಾಡಿ ಆಯ್ಕೆ ಮಾಡ್ಕೋಬೇಕು. ಖರೀದಿ ಮಾಡಬೇಕು, ಓಕೆ, ಒಳ್ಳೆ ವಸ್ತುನ ಖರೀದಿ ಮಾಡಬೇಕು. ಒಬ್ಬ ರೈತ ಬೆಳೆದಿರೋದನ್ನ ಒಳ್ಳೆ ಹಣ್ಣನ್ನ ಖರೀದಿ ಮಾಡಬೇಕು, ಒಳ್ಳೆ ತರಕಾರಿನ ಖರೀದಿ ಮಾಡಬೇಕು. ನಮ್ಮ ಹಣ್ಣುಗಳ ಬಗ್ಗೆ ಹೇಳ್ತಾ ಇದ್ದೆ, ತರಕಾರಿ ಬಗ್ಗೆ. ನಮ್ಮ ಜಾಲಹಳ್ಳಿ ಫಸ್ಟ್ ಕ್ವಾಲಿಟಿ ಹಣ್ಣು. ಮಾಜಿ ಮಹಾಪೌರರು ನಾರಾಯಣ ಸ್ವಾಮಿ ಅವರು ಇವತ್ತು ಅವ್ರನ್ನ ಕರ್ಕೊಂಡು ಯಾವುದನ್ನ ಒಂದು 4 ಮನೆಗೆ ಓಟ್ ಕೇಳಕ್ಕೆ ಹೋದರೆ ಅಲ್ಲಿ ಹೇಳ್ತಾರೆ, ನಾರಾಯಣ ಸ್ವಾಮಿ ಅವರು ಇದ್ದಾಗ ನಮಗೆ ಭಾಳ ಕೆಲಸ ಮಾಡಿದ್ರು, ನಾರಾಯಣ ಸ್ವಾಮಿಯವರು ಇದ್ದಾಗ ನಮಗೆ ಸಹಾಯ ಮಾಡಿದ್ರು. ಇವತ್ತು ಜಾಲಹಳ್ಳಿ ಗ್ರಾಮದಲ್ಲಿ ನಾರಾಯಣ ಸ್ವಾಮಿಯವ್ರ ಬಗ್ಗೆ ಅಷ್ಟು ಒಳ್ಳೆ ಮಾತುಗಳು ಮಾತಾಡ್ತಾರೆ. ನಾರಾಯಣ ಸ್ವಾಮಿ ಬಗ್ಗೆ ಎ ಗ್ರೇಡ್ ವಾಸ್ತವ. ಅದೇ ರೀತಿ ಮಲ್ಲತ್ತಳ್ಳಿ ಮಂಜು ಅಂತ ಇದ್ದಾರೆ. 24x7 ನಾನು ಯಾವುದೇ ಕಾಲ್ ಮಾಡಲಿ, ಯಾವುದನ್ನ ಕಂಪ್ಲೇಂಟ್ ಒಂದು ಲೊಕೇಶನ್ ಕಳಿಸ್ಲಿ, ಇಮ್ಮಿಡಿಯೇಟ್ ಆ ಲೊಕೇಶನ್ಗೆ ಹೋಗಿ ಅಲ್ಲಿ ಅಟೆಂಡ್ ಮಾಡಿ ನನಗೆ ಇಮ್ಮಿಡಿಯೇಟ್ ರಿಪೋರ್ಟ್ ಮಾಡ್ತಾರೆ. ಇವರೆಲ್ಲ ನನ್ನ ಹತ್ರ ಇದ್ದಾರೆ. ಇವೆಲ್ಲಾನು ರೈತ ಬೆಳೆದಂಥ ಕ್ವಾಲಿಟಿ, ಒಳ್ಳೆಯ ಕ್ವಾಲಿಟಿ ಬೆಳೆ ಇಲ್ಲೇ ಉಳ್ಕೊಂಡಿದೆ. ಅದನ್ನ ತಂದು ಅಲ್ಲಲ್ಲಿ ಇಟ್ಟು ಮಾರ್ತಾರಲ್ಲ, 2 ರೂಪಾಯಿ kg. ಅದ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಅದ್ರ ಬಗ್ಗೆ ಮಾತಾಡಿ ನಾನು ಯಾಕೆ ಚಿಕ್ಕವನಾಗಲಿ? ಮಾತಾಡೋದು ಬೇಡ. ಮುನ್ರತ್ನ ಅವರು ಕೆಲವೊಂದು ವಿಷಯಗಳನ್ನ ನೇರವಾಗಿ ಹೇಳಲ್ಲ, ಅರ್ಥ ಆಗೋ ಮಟ್ಟಿಗೆ ಹೇಳ್ತಾರೆ. ಒಟ್ಟಾರೆ RR ನಗರದಲ್ಲಿ ಕಾಂಗ್ರೆಸ್ ನಾಯಕರು ಕರೆದುಕೊಂಡಿರುವವರು BJPಯಿಂದ ಉಪಯೋಗ ಇಲ್ಲ ಅಂತ ಬಿಸಾಕ್ತಂತ ಹಣ್ಣುಗಳು ಅನ್ನೋ ರೀತಿಯ ಕಂಪ್ಯಾರಿಸನ್. ಯಾರ ಬಗ್ಗೆ ಹೇಳ್ತಾ ಇಲ್ಲ, ಆಯ್ಕೆ ಮಾಡ್ಕೊಳ್ಳೋವಾಗ ಇನ್ನು ಮುಂದಕ್ಕಾದ್ರು ಚೆನ್ನಾಗಿರೋರು ಕರ್ಕಳಿ ಅಂತ ಯೋಚನೆ ಮಾಡಿ ಖರೀದಿ ಮಾಡ್ರಿ. ಎಸ್, ಯಾರು ಕೊಳ್ತೋಗಿರೋರು, ಯಾರು ಎ ಗ್ರೇಡು, ಯಾರು ಬಿ ಗ್ರೇಡು, ಯಾರು ಸಿ ಗ್ರೇಡು, ಯಾರು ಏನು ಎನ್ನೋದು ಫಲಿತಾಂಶದಲ್ಲಿ ನಿರ್ಧಾರ ಆಗುತ್ತೆ. ಆದರೆ ಇವರು ಭಾಳಷ್ಟು ಅಳದಿ ತೂಗಿ ಮಾತಾಡೋರು, ವ್ಯವಹಾರ ಮಾಡೋರು. ಹಾಗಾಗಿ ಅವ್ರಿಗೆ ಅವ್ರ ಮಾತಿನ ಬಗ್ಗೆ ಭಾಳ ನಂಬಿಕೆ ಇದೆ. ನನಗೊಂದು ಸ್ವಲ್ಪ ಕುತೂಹಲ ಇದೆ. ಆ ಕುತೂಹಲಕ್ಕೆ 4ನೇ ತಾರೀಕು ತೆರೆ ಬೀಳುತ್ತೆ. ಅವರ ನಂಬಿಕೆ ಉಳಿಯುತ್ತೆ ಅನ್ನೋ ವಿಶ್ವಾಸ ಅವ್ರದ್ದು. ಒಟ್ಟಾರೆಗೆ ಬೆಂಗಳೂರು ಗ್ರಾಮಾಂತರ ಏನಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಸರ್. ಒಳ್ಳೆದಾಗಿ. ಥ್ಯಾಂಕ್ ಯು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.